ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂ ದಿಶಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರಾಧಿಕಾರದ 23ನೇ ಮಂಗಲ ಕಲಶಿದೆ. ಲೋಕ ಶಾಶ್ವತ ಏಕೇಶ ಸಕಲ ವ್ಯಕ್ತೋ ವಿವಿಕ್ತಾತ್ಮನಃ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ಯೇಕಃ ಲೋಕೋಯಂ ನ ತವಾ ಪರಸ್ತದಪರ ಸಸ್ಯಾಸ್ತಿ ತದ್ಧಿ ಕುತೋ ನಿಶ್ಶಂಕಃ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವ ಹಾಗೆ ವಿಚಾರ ಮಾಡುವುದರಿಂದ ಅವನಿಗೆ ಭಯ ಆಗುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತವ ಅಯಂ ಲೋಕಃ ತತ್ ಅಪರಃ ಪರ ಅಪರಃ ನ. ಎಲೈ ಜೀವನೇ, ವಿದ್ಯಮಾನವಿರುವಂಥ ಚಿದ್ರೂಪ ಮಾತ್ರವು ಅದು ನಿನ್ನ ಲೋಕವಿದೆ. ಅದರಿಂದ ಬೇರೆಯಾದ ಯಾವ ಇಹಲೋಕ ಪರಲೋಕ. ವಿವರಣೆ: ಇಹಲೋಕ ಎಂದರೆ ವರ್ತಮಾನ ಪರ್ಯಾಯ. ಅದರಲ್ಲಿ ಪರ್ಯಾಯ ಇರುವವರೆಗೆ ಸಾಮಗ್ರಿಗಳು ಉಳಿಯುವವೋ ಅಥವಾ ಉಳಿಯಲಿಕ್ಕಿಲ್ಲ ಎಂಬ ಚಿಂತೆಯು. ಪರಲೋಕ ಎಂದರೆ ಇಲ್ಲಿಂದ ಸತ್ತು ಒಳ್ಳೆಯ ಗತಿಗೆ ಹೋಗುವೆನೋ ಅಥವಾ ಇಲ್ಲವೋ ಎಂಬ ಚಿಂತೆಯು. ಇದ ಅಸತ್ಯ ಕಥನಿದೆ, ಸತ್ಯ ಇದೆ. ಈಗೇನು ಹೇಳಿದ್ರಲ್ಲ, ಇಹಲೋಕದ ವ್ಯಾಖ್ಯಾ ಮತ್ತು ಪರಲೋಕದ ವ್ಯಾಖ್ಯಾ. ಇಹಲೋಕ ಅರ್ಥಾತ್ ಈ ಪರ್ಯಾಯ ಮತ್ತು ಪರ್ಯಾಯಕ್ಕೆ ಸಿಕ್ಕಿರುವಂಥ ಸಮಸ್ತ ಸಾಮಗ್ರಿಗಳ ಇವು ನಾ ಇರೋ ತನಕ ಉಳಿತಾವೆಯೋ ಅಥವಾ ಇಲ್ಲ. ಮುಂದಿನ ಭವಕ್ಕೆ ಹೋದ ನಂತರ ನಾನು ಎಲ್ಲಿ ಹೋಗ್ತೇನೋ, ಎಂಥ ಸಂಯೋಗ ಸಿಗ್ತಿದೆ. ಈ ಪ್ರಕಾರ ಇದು ನಮಗೆ ಹೇಳ್ತಾ ಇದ್ದಾರೋ ಅಥವಾ ಸಮ್ಯಕ್ ದೃಷ್ಟಿಯ ವಿಚಾರ ನಿಜವಾಗಿ ಹೀಗಿರ್ಬಹುದ್ರೆ? ಸಮ್ಯಕ್ ದೃಷ್ಟಿಯ ವಿಚಾರ ನಿಜವಾಗಿ ಹೀಗಿರಬಹುದೇನಾ? ಮೊದಲನೇ ಆ ಪದಖಂಡದೊಳಗನ ಹೇಳಿದ್ದಾರೆ, ಅಂದ್ರೆ ಅರ್ಧ ವಾಕ್ಯದೊಳಗೆ. ಏನ ಅರ್ಧ ಇಲ್ಲ, ಪುರಾಣ ಇದೆ. ವಿದ್ಯಮಾನವಿರುವಂಥ ಚಿದ್ರೂಪ ಮಾತ್ರವೂ ಅದು ನಿನ್ನ ಲೋಕವಿದೆ. ಅವಂತೂ ವಿಚಾರ ಮಾಡ್ತಾ ಇದ್ದಾನೆ, ಇಷ್ಟ ಇದೆ. ಆ ವಿಚಾರ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಕಥನೆ ಇದೆ. ಅವನು ವಿಚಾರದೊಳಗೆ ಸಹಜ ಸ್ವೀಕೃತ ಇದೆ. ಏನ ಅದಷ್ಟನಂದ ಇದೆ. ಹೀಗೆ ಯಾವುದು ಪ್ರಗಟ ಇದೆಯಲ್ಲ ಚೈತನ್ಯದ ರೂಪ. ಇನ್ನೊಂದು ಸಲ ನಿನ್ನೆ ಬಹಳಷ್ಟು ಸ್ಪಷ್ಟ ಆಗಿದೆ ಆದ್ರೆ ಅದು ನೆನಪಿರೋದು ಕಠಿಣ ಇದೆ. ಯಾಕೆ ಅಂತಂದ್ರೆ ಮತ್ತು ಬಹಳಷ್ಟು ಇರ್ತಾವ್ರಿ ನಮ್ಮ ತಲೆಯೊಳಗೆ. ಪ್ರಗಟ ಯಾವ ಚೈತನ್ಯ ಇದೆಯಲ್ಲ, ಚೈತನ್ಯದ ರೂಪ ಇದೆಯಲ್ಲ, ಅದರೊಳಗೆ ಏನು ದೃಷ್ಟಾಂತ ಅಥವಾ ಸ್ಪಷ್ಟೀಕರಣ ಏನು ನೀಡಿತ್ತು, 2 ಅಂಶ ಅಥವಾ 10 ಅಂಶ ಏನು ಇದೆಯಲ್ಲ, ಅದರೊಳಗೆ ಯಾವ ಅಖಂಡ ಶುದ್ಧ ಚಿದ್ರೂಪ ವಸ್ತು ಬರ್ತಾ ಇದೆಯಲ್ಲ, ಅದು ಒಂದು ಅಂಶದ ಪ್ರಗಟ, ಒಂದು ಚೈತನ್ಯದ ಅಂಶದೊಳಗನ ಬಂದ್ರೂ ಕೂಡ ಆ ಸಮಗ್ರ ವಸ್ತು ಏನಿದೆಯಲ್ಲ, ಶುದ್ಧ ಚಿದ್ರೂಪ ವಸ್ತು ಏನಿದೆಯಲ್ಲ, ಅದು ನಾನು ಅನ್ನುವ ವಿಶ್ವಾಸ, ಪ್ರತೀತಿ, ಅನುಭೂತಿ ನಿರಂತರ ಅವನಿಗೆ ವರ್ತಿಸ್ತಾರೆ. ನೋಡ್ರಿ, ಯಾವ ಪ್ರಕಾರ ಒಂದು ಪದಾರ್ಥ ಇದೆ, ಸಾರು ಇದೆ, ಅದರೊಳಗೆ ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ, ಸ್ವಲ್ಪ ಅಥವಾ ಖಾರ ಜಾಸ್ತಿ ಆಗಿದೆ, ಉಳಿದದ್ದೆಲ್ಲ ಸರಿ ಇದೆ.
ಆದರೆ ಯಾರಿಗೆ ಆ ಖಾರ ಅಥವಾ ಹುಳಿ ಇಷ್ಟ ಇಲ್ಲಲ್ಲ, ತೀವ್ರ ಅನ್ನಿಸ್ತಿದೆಯಲ್ಲ ನಾಲಿಗೆಗೆ, ಅದು ಅವರಿಗೆ ಉಳಿದದ್ದೆಲ್ಲ ಅನುಕೂಲ ಅನ್ನಿಸ್ತಿದೆ, ಅದು ಯಾವುದು ತೀವ್ರ ಇದೆ ಅದಷ್ಟು ಅನ್ನಿಸ್ತಿದೆ. ನೋಡ್ರಿ ಎಷ್ಟು ಲಘು ಹೇಳಿದರೆ. ನಿಜವಾದ ಮಾತು, ಹೀಗೆ ಲಕ್ಷ್ಯದೊಳಗೆ ತಗೊಳ್ಳೋದು. ಅದು ಸ್ವಲ್ಪ ಹೆಚ್ಚಾಗಿದೆ ರೀ, ಜಾಸ್ತಿ ಇಲ್ಲ. ಆದರೆ ನಮ್ಗೆ ಆ ಸಮಗ್ರ ಸಾರರೂಪದ ಅನುಭವವನ್ನು ಮರೆ ಮಾಡ್ತಾ ಇದೆ. ಅದು ಸ್ವಲ್ಪ ಯಾವ ರಸ ಜಾಸ್ತಿ ನಮಗೆ ಇಷ್ಟ ಇಲ್ಲದೇ ಇರೋದು ಇದೆಯಲ್ಲ ಅದು. ಅದೇ ಇಲ್ಲಿ ದಾಷ್ಟಾಂತದೊಳಗೆ ವಿರುದ್ಧ ಇದೆ, ಸ್ವಲ್ಪ ಇದೆ. ಅತೀಂದ್ರಿಯ ಆನಂದ ಸ್ವರೂಪನಾದಂಥ ಶುದ್ಧ ಚೈತನ್ಯ ವಸ್ತುವಿನ ಸ್ವೀಕಾರ ಸ್ವಲ್ಪದೊಳಗಿದೆ, ಉಳಿದದ್ದೆಲ್ಲ ಪರ್ಯಾಯದೊಳಗೆ ಪರಭಾವ ವ್ಯಾಪ್ತ ಇದೆ. ಅದರ ಮಹಿಮಾ ಯಾವುದು ಬರ್ತಿದೆ ಆ ಸಮ್ಯಕ್ ದೃಷ್ಟಿಗೆ? ಆ ಶುದ್ಧ ಚೈತನ್ಯ ವಸ್ತು. ಅರೆ ಅದರ ಮಹಿಮೆ ಬರುವುದರ ಹೆಸರು ನಿರ್ಜರೆ ಇದೆ. ಅದು ನಾನು ಅನ್ನುವಂಥ ಅನುಭವ ಏನಿದೆಯಲ್ಲ, ಅದು ಅಶುದ್ಧತೆಯನ್ನು ಕ್ರಮಕ್ರಮದಿಂದ ನಾಶ ಮಾಡುವಂಥದ್ದು ಇದೆ. ಶುದ್ಧತೆಯನ್ನು ವೃದ್ಧಿ ಮಾಡುವಂಥದ್ದಿಲ್ಲ, ಶುದ್ಧತೆ ಪೂರ್ಣನೇ ಇದೆ. ಇದು ಮಾತು ಇವತ್ತಿಂದ ಏನ ಅಲ್ಲಿ ಶುದ್ಧತೆಯನ್ನು ವೃದ್ಧಿ ಮಾಡುವಂಥದ್ದೇ ಇಲ್ಲ. ಆದ್ರೆ ಆಗಮದೊಳಗೆ ನಿರ್ಜರೆಯ ಪರಿಭಾಷೆ ಏನು ಬರ್ತಿದೆ? ಶುದ್ಧತೆಯ ವೃದ್ಧಿ ಇದು ನಿರ್ಜರೆ, ಶುದ್ಧತೆಯ ಪ್ರಕಟತೆ ಏನಿದೆ ಅದು ಸಂವರ, ಶುದ್ಧತೆಯ ವೃದ್ಧಿ ಏನಿದೆ ಅದು ನಿರ್ಜರೆ. ಇದು ಆಗಮದ ಪರಿಭಾಷೆ ಇದೆ. ಆದರೆ ಶುದ್ಧತೆಯ ವೃದ್ಧಿ ಏನಾಗೋದಿದೆ? ಒಂದು ಅಂಶ ಕೂಡ ಪ್ರಗಟ ಪರ್ಯಾಯದೊಳಗ ಒಂದು ಅಂಶದಷ್ಟು ಕೂಡ ಆ ಯಾವ ಶುದ್ಧ ಚೈತನ್ಯ ವಸ್ತುವನ್ನು ಗ್ರಹಣ ಮಾಡಿದೆಯೋ, ಅನುಭವ ಮಾಡಿದೆಯೋ, ಅದು ಪೂರ್ಣನೇ ಇದೆಯಲ್ಲ. ಹಾಗಾದ್ರೆ ವೃದ್ಧಿ ಏನಾಗೋದು? ಇಲ್ಲೇನು ವ್ಯಾಪ್ತ ಇದೆಯಲ್ಲ ಪರ್ಯಾಯದೊಳಗೆ ಅಶುದ್ಧಿ, ಅದು ಕಮ್ಮಿ ಕಮ್ಮಿ ಆಗ್ತಾ ಹೋಗೋದು, ಅದು ಕ್ಷೀಣಿಸ್ತಾ ಹೋಗೋದು, ಅದು ನಾಶ ಆಗ್ತಾ ಹೋಗುವುದರ ಹೆಸರ ಶುದ್ಧತೆಯ ವೃದ್ಧಿ ಅಂಥೇಳಿ ವ್ಯವಹಾರದಿಂದ ಹೇಳ್ತಾರೆ. ಎಷ್ಟು ಸಮ್ಯಕ್ ದರ್ಶನ ಇದೆ, ಅರ್ಥಾತ್ ಎಷ್ಟು ಸಮ್ಯಕ್ ದರ್ಶನದ ಅರ್ಥ ಏನ? ಸಮ್ಯಕ್ ದರ್ಶನದೊಳಗೆ ವಸ್ತು ಪೂರ ಇದೆ ಏನಿಲ್ರಿ? ಇದೆ. ಅದರ ಪರ್ಯಾಯದೊಳಗೆ ಆ ವಸ್ತುವನ್ನು ಪೂರ್ಣ ರೂಪದಿಂದ ಗ್ರಹಣ ಮಾಡುವಂಥ ಯೋಗ್ಯತೆ ಇಲ್ಲ. ಪರ್ಯಾಯದೊಳಗ ಅರ್ಥಾತ್ ಪರ್ಯಾಯ ಸಮಗ್ರ ರೂಪದಿಂದ ತನ್ನೊಳಗ ಅದನ್ನು ಧಾರಣ ಮಾಡ್ತಾ ಇಲ್ಲ. ಒಂದು ಅಂಶದ ಶಕ್ತಿ ಏನಿದೆ, ಕೆಲವು ಅಂಶದ ಶಕ್ತಿ ಏನಿದೆ, ಅದನ್ನು ಧಾರಣ ಮಾಡಿದೆ. ಪರ್ಯಾಯದ ಶಕ್ತಿ ದ್ರವ್ಯವನ್ನು ಧಾರಣ ಮಾಡಿದೆ. ಉಳಿದದ್ದೇನಿದೆ ಅಲ್ಲ, ಅದೇನಿದೆ ಅದು ಆತ್ಮ ಅಲ್ವೇ ಅಲ್ರಿ. ಇದು ಮೊನ್ನೆ ದಿವಸನ ಕಥನ ಬಂದದ್ದಿತ್ತು. ಏನ ಯಾವ ಅಶುದ್ಧಿಯ ಅನುಭವ ಇದೆಯಲ್ಲ ಅದು ಅಚೇತನ ಇದೆ, ಅದು ಆತ್ಮ ಅಲ್ವೇ ಅಲ್ಲ, ಅದು ಪುದ್ಗಲ ಇದೆ, ಅದು ಪರಪ್ರಕಾಶಕ ಜ್ಞಾನದ ವಿಷಯ ಇದೆ, ಅದು ಭೇದ ಜ್ಞಾನದೊಳಗೆ ಅದು ಆತ್ಮನಿಂದ ಭಿನ್ನಾಗಿ ಉಳಿದಿದೆ. ವಸ್ತು ಸ್ವರೂಪ ಹೀಗಿದೆ. ಯಾವ ಪರ್ಯಾಯದೊಳಗ 2 ಅಂಶ, 1 ಅಂಶ, 10 ಅಂಶ, 20 ಅಂಶ, 40 ಅಂಶ, 60 ಅಂಶ, 80 ಅಂಶ, 99 ಅಂಶ, ಆ ಶುದ್ಧಾತ್ಮನ ಅನುಭವ, ಆ ಶುದ್ಧ ಚೈತನ್ಯ ವಸ್ತುವಿನ ಸ್ವಾದ ಪಡೆಯೋದು ಏನಿದೆಯಲ್ಲ, ಅದರಿಂದ ಸಮ್ಯಕ್ ದರ್ಶನದ ನಿರ್ಣಯ ಆಗ್ತಿದೆ, ಪರ್ಯಾಯದ ಸಾರ್ಥಕತೆ ಆಗ್ತಾ ಹೋಗ್ತಿದೆ. ವಸ್ತುವಿನ ನಿರ್ಣಯ ಆಗ್ತಿದೆ, ಪರ್ಯಾಯದ ಸಾರ್ಥಕತೆ ಆಗ್ತಾ ಹೋಗ್ತಿದೆ. ಬಟ್ಟೆ ತೊಳಿತೇವಲ್ಲ, ಅದನ್ನು ಮೊದಲ ಸೋಪದ ನೀರಲ್ಲೇ ಅದ್ದುತ್ತೇವೆ, ನೆನೆಸಿಡ್ತೇವೆ. ಅದರ ನಂತರ ಅದನ್ನು ಏನು ಮಾಡ್ತೇವೆ? ಭಾರ ಹಾಕಿ ನೀರಿನೊಳಗೆ ಹೀಗೆ ಮೇಲೆ ಕೆಳಗೆ ಕಿವಿಸ್ತೇವೆ. ಹಾಗೆ ಮಾಡಿದ ನಂತರ ಮತ್ತೆಲ್ಲಾದರೂ ಸ್ವಲ್ಪ ಏನಾದರೂ ಕಲೆ ಅಥವಾ ಅಸ್ವಚ್ಛತೆ ಭಾಸಾಯಿತು ಅಂತಂದ್ರೆ ಅಲ್ಲಿ ಒಂದಿಷ್ಟು ಸೋಪ್ ಹಚ್ತೇವ್ರಿ. ಯಾವುದೂ ಬರುವುದಿಲ್ಲ ನಮಗೆ.
ಒಗೆಯೋದಂತಂದ್ರೆ ಹೇಗ, ಅಡಿಗೆ ಮಾಡೋದಂತ ಮತ್ತು ಪರಿಪೂರ್ಣ ಅಂಥೇಳಿ ನಮ್ಮನ್ನು ನಾವು ತಿಳಿದಿದ್ದೇವೆ. ನಮ್ಮನ್ನು ನಾವು ಪರಿಪೂರ್ಣ ಅಂಥೇಳಿನ ತಿಳಿದಿದ್ದೇವೆ. ಅರೆ ಹಾಗೆ ತಿಳಿಯೋದರಿಂದನೇ ನಮ್ಮ ಸಂಸಾರ ಬಿಡುತ್ತಾ ಇಲ್ಲ, ಇದುವರೆಗೆ ಬಿಟ್ಟಿಲ್ಲ. ಈಗ ತಿಳಿಯುವ ಅವಕಾಶ ಇದೆ. ನನ್ನಲ್ಲೇ ಏನು ದೋಷ ಸಂಭವಿಸ್ತಾ ಇದೆ, ನಾನು ಪರಪದಾರ್ಥದ ಜೊತೆಗೆ ಎಂಥ ವ್ಯವಹಾರ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಆ ಬಟ್ಟೆಯನ್ನು ಸರಿಯಾಗಿ ಉಜ್ಜಿದ ನಂತರ, ನೀರಿನೊಳಗೆ ಮೇಲೆ ಕೆಳಗೆ ಮಾಡಿದ ನಂತರ ಅದನ್ನು ಬಿಚ್ಚಿ ನೋಡಿದರೆ ಎಲ್ಲಾದರೂ ಅಸ್ವಚ್ಛತೆ ಭಾಸಾಯಿತು ಅಂತಂದ್ರೆ ಅಲ್ಲಿ ಸ್ವಲ್ಪ ಸಾಬೂನು ತಗಲಿಸಿ ಇನ್ನೊಂದು ಸ್ವಲ್ಪ ಉಜ್ಜೋದಿರ್ತಿದೆ. ಇದು ಬಟ್ಟೆ ಒಗೆಯುವ ವಿಧಾನ ಇದೆ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಶಾಸ್ತ್ರ ಇದೆ. ಹಾಗಾದ್ರೆ ಅಲ್ಲೇನಾಯಿತು, ಹೋಗಲಿ, ಅದೆಲ್ಲ ನಮಗಿಲ್ಲಿ ಕಲಿಸಿಕೊಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲೆಲ್ಲ ನುರಿತವರಿದ್ದೇವೆ ಅಂಥೇಳಿ ಮಾನ್ಯತಾನೇ ಇದೆಯಲ್ಲ ನಮ್ದು. ಹೀಗಾಗಿ ಅರೆ ನೀರಿನ ಅಪವ್ಯಯ ಎಷ್ಟಾಗ್ತಿದೆ. ವ್ಯರ್ಥವಾಗಿ ಸಾಬೂನು ಉಜ್ಜುವುದರಿಂದ, ವ್ಯರ್ಥವಾಗಿ ಏನೇನು ಮಾಡ್ತೇವಲ್ಲ ಅಡುಗೆ ಮನೆಯಲ್ಲಾಯಿತು, ಗಡಿಬಿಡಿಯ ಕಾರ್ಯದೊಳಗೆ ನಮ್ಮಲ್ಲೇ ಆಕುಲತೆಯೂ ಇದೆ, ಆತುರತೆಯೂ ಇದೆ, ಮತ್ತು ಆ ವಸ್ತುವಿನ ಅದರ ಒಂದು ಸ್ವತಂತ್ರ ಸತ್ತಾ ಇದೆ, ಅದರ ಸ್ವೀಕಾರ ಅಂತೂ ಇಲ್ಲವೇ ಇಲ್ಲ. ಅರೆ ಧರ್ಮ ಎಷ್ಟು ಸುಲಭ ಇದೆ ಅಷ್ಟೇ ಕಠಿಣ ಮಾಡಿಕೊಳ್ತಾ ಇದ್ದೇವೆ ನಾವು. ಮನುಷ್ಯ ಜೀವನ ಎಷ್ಟು ಸುಖಮಯ ಆಗೋದಿದೆ. ಅಪ್ಪಾಜಿ ಏನು ಹೇಳಿದ್ರು, ಸಂಸಾರ ಮಾಡಲಿಕ್ಕೇನೂ ಬರುವುದಿಲ್ಲ. ಯಾರಿಗೆ ಸಂಸಾರ ಮಾಡಲಿಕ್ಕೆ ಬರುವುದಿಲ್ಲ ಅವರಿಗೆ ಮೋಕ್ಷ ಮಾರ್ಗ ತಿಳಿಯುವುದೂ ಇಲ್ಲ, ಮೋಕ್ಷ ಮಾರ್ಗದೊಳಗೆ ಪ್ರವೇಶ ಅವ್ರದ ಆಗೋದೂ ಇಲ್ಲ. ವಿವೇಕ ನಿನ್ನೇನು ಹೇಳಿದ, ಏನು ಹೇಳಿದ, ಅದೇ ಮಾತು ಹೇಳಿದಲ್ಲ ಅಪ್ಪಾಜಿ. ಹೇಳದೇ ಇರುವಂಥ ಯಾವುದಾದ್ರೂ ಆಗಿತ್ತು. ಇದನ್ನು ಕೇಳ್ರಿ ಅಂಥೇಳಿ ನೀವು ಹಾಕಿದ್ರಿ ಅಂಥೇಳಿ ಒಂದು ಸ್ವಲ್ಪ ಕೇಳುವ ಪ್ರಯತ್ನ ಮಾಡಿದ್ನು. ಅರೆ ಎಲ್ಲ ನಾವು ಕೇಳಿದ್ದನ್ನು ಅದರ ಮಾಡ್ತಾ ಇಲ್ಲ, ಇದು ವ್ಯಥೆ ಇದೆ ರೀ. ಕೇಳಬೇಕಾದದ್ದು ಹೊಸದ. ಅರೆ ಅವರು ಹೇಳದೇ ಇರೋದು ಏನೂ ಉಳಿದಿಲ್ಲ. ಮಹಾಭಾಗ್ಯ ನಮ್ಮದರೆ, ಮಹಾಭಾಗ್ಯ. ಅರೆ ಕೆಲಸದವ್ರ ಬಗ್ಗೆ ಏನು ಉತ್ತಮ್ ಚಂದ್ ಅವ್ರದ್ದು ಏನು ಮಾತು ಹೇಳಿದರು, ಕೆಲಸದವ್ರ ಬಗ್ಗೆ ಯಾವ ಪ್ರಕಾರದಿಂದ ಸ್ವಾಧೀನತೆಯ ನಾಶ ಆಗಬಾರ್ದು. ಮತ್ತು ಸ್ವಾಧೀನತೆಯ ನಾಶದ ಹೆಸರನ್ನ ಸಂಸಾರ ಇದೆ ಪ್ರಭು. ಆಳುಗಳ ಮೇಲೆ ಡಿಪೆಂಡ್ ಇರುವ ಮಾತು. ಯಾವಾಗೂ ನಮ್ಮ ತಾಯಿ ಆಳ ಹಚ್ಚಲಿಲ್ಲ ಅಂತ ಹೇಳಿ ಅವರಲ್ಲೇ ಶ್ರೀಮಂತಿಕೆ ಇಲ್ಲ ಈಗ ಮಾತಿಲ್ಲ. ಶ್ರೀಮಂತಿಕೆ ಅಂತಂದ್ರೆ ಆಕುಲತೆಯನ್ನು ಬರಮಾಡಿಕೊಳ್ಳುವುದು ಅಲ್ಲ. ಶ್ರೀಮಂತಿಕೆ ಅಂತಂದ್ರೆ ತಮ್ಮ ಸ್ವಾಧೀನತೆಯನ್ನ ನಷ್ಟ ಮಾಡೋದ ಅಂಥೇಳಿ ಅಲ್ಲ. ಶ್ರೀಮಂತಿಕೆ ಅಂತಂದ್ರೆ ಅಪರಿಮಿತ ಪಾಪ ಗಳಿಸೋದ ಅಂಥೇಳಿ ಅಲ್ಲ. ತಿಳಿದು ಮಾಡೋದರ ಸಲುವಾಗಿ ಮನುಷ್ಯ ಜೀವನಿದೆ. ತಿಳಿಯೋದೇ ಶ್ರೀಮಂತಿಕೆ ಇದೆ. ತಿಳಿಯೋದು ನಾವು ಮಾಡ್ತಾನೆ ಇಲ್ಲ. ಅರೆ ಅಂಥೇಳಿ ನಮ್ದು ಸಂಖ್ಯೆ ಅನಾರ್ಯರ ಜೊತೆ ಇದ್ದ ಕಾರಣ, ಅನಾರ್ಯ ವಿದ್ಯೆ ನಮಗೆ ಅದರದ ಸಂಸ್ಕಾರ ಇದ್ದ ಕಾರಣ ನಮಗೆ ಅನಾರ್ಯತೆಯೊಳಗೆ ಯಾವ ಭಯ ಅನಿಸೋದೆ. ನಮ್ಮ ಜೀವನದ ಉಚ್ಚತೆ ನಮಗೆ ಗೊತ್ತೇ ಇಲ್ಲ. ನಾವು ಅನಾರ್ಯತೆಯನ್ನೇ ಅಳವಡಿಸಿಕೊಂಡು ದೊಡ್ಡವರಂತೇಳಿ ತಿಳಿತಾ ಇದ್ದೇವಲ್ಲ. ಇದರಿಂದ ಆಗೋದು ಒಂದೇ ಇದೆ. ಏನಾಗೋದಿದೆ, ಅನಂತ ಕಾಲದವರೆಗೆ ಇಂಥ ವಿಚಾರ ಶಕ್ತಿ ಇರುವಂಥ ಪರ್ಯಾಯ ಜೀವಕ್ಕೆ ಸಿಕ್ಕೋದನೇ ಇಲ್ಲ. ಪರಪದಾರ್ಥ ಇದಾವ್ರಿ. ಹಿಂದೊಂದ್ಸಲ ದೃಷ್ಟಾಂತ ಹೇಳಿದ್ದೆನ್ನ. ಟ್ರೈನ್ ಒಳಗೆ ಸೀಟ್ ಇದೆ, ಸ್ವಚ್ಛತೆ ಇದೆ, ಫ್ಯಾನ್ ಇದೆ, ಲೈಟ್ ಇದೆ, ನಮ್ಮ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಎಲ್ಲ ಅಲ್ಲಿ ಅವಕಾಶ ಇದೆ. ಆದರೆ ಅದು ನಮ್ಮದೇನ್ರಿ? ನಮ್ಮದಲ್ಲದ. ಹಾಗಾದ್ರೆ ನಮಗೆ ಉಪಯೋಗ ಮಾಡಲಿಕ್ಕೆ ಬರ್ತಿದೆ ಏನಿಲ್ರಿ? ಬರ್ತಿದೆ, ಆದರೆ ನಮ್ದು ಅನ್ಲಿಕ್ಕೆ ಬರೋದಿಲ್ಲ. ಹಾಗೇ ಇದರ ಸಂಸಾರದ್ದು ಇದೆ ರೀ. ಎಲ್ಲ ಸಂಸಾರನ ಒಂದು ಟ್ರೈನ್ ಇದೆ ಅಲ್ಲ. ಪ್ರಯಾಣಿಕ ಏಕೆ ಕುಳಿತಿರುವೆ ಭಜನೆ ಬಂತಲ್ಲ. ಎಲ್ಲಿಂದ ಪ್ರಯಾಣ ಹೊರಟಿದ್ದೇವೆ ನಾವು? ಅದೇ ನಿಗೋದದಿಂದ. ಅದು ಬುದ್ಧಿಯೊಳಗೆ ಬೇಕು. ಅದು ಬುದ್ಧಿಯೊಳಗೆ ಬರುವ ಸಲುವಾಗಿ ಕೂಡ ಯೋಗ್ಯತೆ ಬೇಕು. ಯೋಗ್ಯತೆ ಇಲ್ಲ ಅಂತಂದ್ರೆ ಅದು ಬುದ್ಧಿಯೊಳಗೆ ಬರೋದನ್ನ ಅರೆ ಇವರೆಷ್ಟು ಜಿಪುನದರು ಅಂಥೇಳಿ ಅನ್ನಿಸ್ತಿದ್ದೀರಿ. ಅಂದಿದಾರ್ರಿ, ಅನ್ನಿಸ್ತಿತ್ತು ನಮಗ ಅಂಥೇಳಿ ಅಂದಿದಾರ್ರಿ. ಶಶಿ ಅಂಟಿ ಅದಾರಲ್ಲ, ಪ್ರಕಾಶ್ ನನ್ನ ಸಹೋದರಿ, ಅವರ ಯಾವಾಗ ಬಂದ್ರಲ್ಲ ಅವಾಗ ಸಾಯಂಕಾಲ ಬಂದರ್ರಿ. ಹಾಲಲ್ಲಿ ಒಂದು ಸಣ್ಣ ಜೀರೋ ಲೈಟ್ ಇತ್ತು ರೀ.
ಅವಶ್ಯಕತೆ ಇಲ್ಲ ಅಂತಂದ್ರೆ ನಾವು ಹಸ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅನಾವಶ್ಯಕ ಪಾಪ ರಾಶಿ ಅಷ್ಟೇ, ಕೆಲಸ ಏನಿಲ್ಲ. ಹಿಂದನೂ ನಾನು ಹೇಳಿದ್ದೇನೆ, ಜ್ಞಾನಿ ಜೀವರುಗಳ ಜೀವನ ಎಂಥದ್ದಿರ್ತಿದೆ. ರಾತ್ರಿ ತತ್ವಚರ್ಚೆ ಇರ್ತಿತ್ತಲ್ಲ, ಅಲ್ಲೇನಿರ್ತಿತ್ತು, ಚಿಕ್ಕದಾದಂಥ ಒಂದು ದೀಪ. ಅಲ್ಲಿ ಹೆಣ್ಮಕ್ಳಿಗಂತೂ ಪ್ರವೇಶ ಇರಲೇ ಇಲ್ಲ ಆ ಮಹಾಪುರುಷನ ಆಸ್ಥಾನದೊಳಗ. ರಾತ್ರಿ ಏನು ತತ್ವಚರ್ಚೆ ಪ್ರಶ್ನೋತ್ತರ ನಡೀತಿತ್ತಲ್ಲ, ಅಲ್ಲಿ ತೆಗೆದು ನೋಡ್ರಿ ನೀವು, ಪುಸ್ತಕನೇ ಇದೆ ಜ್ಞಾನಗೋಷ್ಠಿ ಅಂಥೇಳಿ. ಅದರೊಳಗೆ ಒಂದೂ ಪ್ರಶ್ನೆ ಹೀಗಿಲ್ಲ, ನೀರು ಹೇಗೆ ಸೋಸ್ಬೇಕು, ಆ ಸೊಪ್ಪು ತಿನ್ಬೇಕೇನ, ಈ ತರಕಾರಿ ತಿನ್ಬೇಕೇನ, ಯಾವುದೂ ಒಂದೂ ಪ್ರಶ್ನೆ ಇಲ್ಲ. ಅದೇ ಆಗಮಾಧಾರಿತ ಪ್ರಶ್ನೆ, ಸಮ್ಯಕ್ ದರ್ಶನಕ್ಕೆ ಸಂಬಂಧಿಸಿದ. ಇಲ್ಲಿ ಟೋಡರ್ಮಲ್ಲರಿಗೆ ಎಂಥ ಪ್ರಶ್ನೆ ಮುಲ್ತಾನ್ ನಗರದಿಂದ ಬಂದಿರ್ತಾರೆ. ಅವರು ಧರ್ಮಾತ್ಮ, ಅವರು ಧರ್ಮದ ಅಭಿರುಚಿಯುಳ್ಳವರು, ಧರ್ಮದ ಸೋಗ ಹಾಕಿದವರಲ್ರಿ, ಅವರ ಸೋಗ ಹಾಕಿದವರಲ್ಲ. ಆವಾಗ ಅವರು ಬಂದರಲ್ಲ, ಘಟನೆ ಹೇಳಿಬಿಡ್ತೇನು. ಈಗ ನಂತರದ 10-15 ವರ್ಷ ಕಳೆದ ನಂತರ ಅವರಂದರು, ಅಯ್ಯೋ ಇವರು ದೀಪನೂ ಹಚ್ಚುವುದಿಲ್ಲಲ್ಲ ಅಂಥೇಳಿ ಅನ್ನಿಸ್ಬಿಡ್ತು ತಾಯಿ ನನಗೆ ಅಂಥೇಳಿ ಅಂತಂದ್ರು ಶಶಿಯಂತಿ. ದೀಪ ನಮ್ಮಲ್ಲಿ ಇದೆ ಅಂಥೇಳಿ ಇನ್ನೊಬ್ಬರಿಗೆ ತೋರಿಸೋ ಸಲುವಾಗಿ ಹಚ್ಚೋದು ಇದೆ ಏನ್ರಿ? ಮನೆಯಲ್ಲಿ ಎಷ್ಟು ದೀಪ ಇದಾವೆ ಅಷ್ಟೆಲ್ಲ ಹಚ್ತಾರೆ, ಅನಾವಶ್ಯಕ. ಅರೆ ಇಂದ ಮನುಷ್ಯರಿಗೆ ಲೌಕಿಕ ನೀತಿಯನ್ನು ಕಲಿಸಿಕೊಡುವ ವೇಳೆದೊಳಗೆ ಹೇಳ್ತಾ ಇದ್ದಾರೆ, ಎಲ್ಲಿ ಅವಶ್ಯಕ ಇಲ್ಲ ಅದನ್ನು ಬಂದ್ ಮಾಡ್ರೆ ಅಂತೇಳಿ. ಯಾವಾಗ ಶೆಕೆ ತೀರಾ ಸಹನ ಆಗುವುದಿಲ್ಲ, ಆವಾಗ ಒಂದಿಷ್ಟ ಆ ಪಂಖ ನಡೆಸೋದಿರ್ತಿದೆ. ಅದರ ರೂಮ್ ಒಳಗೆ ಹೋದ ಕೂಡಲೇ ಪಂಖದ ಬಟನ್ ಹಾಕಿ ಬಿಡೋದ. ಇದು ಎಷ್ಟು ನಿರ್ದಾಕ್ಷಿಣ್ಯ! ಯಾರ ಸಲುವಾಗಿ? ನನ್ನ ಸಲುವಾಗಿ. ಅರೆ ಈ ಮನುಷ್ಯ ಭವ ಎಂಥ ಉತ್ಕೃಷ್ಟ ಇಲ್ಲಿ ಇದ್ದರೇ ಏನು ಮಾಡೋದು? ಆ ಪುಣ್ಯ, ಹೀನ ಪುಣ್ಯ ನಿನ್ನನ್ನು ಪರೀಕ್ಷೆ ಮಾಡ್ತಿದೆ, ನಿನ್ನನ್ನು ಮೆಟ್ಟೆ ಅದು ದುರ್ಗತಿಗೆ ತಳ್ಳತಿದೆ. ಪುಣ್ಯ ಇದೆ, ಅದರ ಭೋಗಿಸೋ ಸಲುವಾಗಿ ಇರುವುದಿಲ್ರಿ. ಹಾಗಾದರೆ ಏನು ಮಾಡೋದು? ಅರೆ ಜೈನನ ಪುಣ್ಯ, ಜೈನನ ಸಾನ್ನಿಧ್ಯದೊಳಗೆ ಬಂದ ಹೊಳಿತಿದೆ, ಅದ ನರಳುವುದಿಲ್ಲ. ಅಜ್ಞಾನಿಯ ಪುಣ್ಯ, ಅಜ್ಞಾನಿಯ ಸಂಯೋಗದೊಳಗೆ ಬಂದ ನರಳಿ ಸತ್ತು ಹೋಗ್ತಿದೆ. ಪುನಃ ಅವನ ಜೀವನದೊಳಗೆ ಆ ಪುಣ್ಯ ಜೀವಂತ ಆಗೋದನ್ನೇ ಇರ್ತದೆ. ಅದ್ಭುತ ಮಾತಿದೆ. ಸಂಸಾರ ಮಾಡ್ಲಿಕ್ಕೆ ಯಾರಿಗೆ ಬರ್ತಿದೆ ಅವರಿಗೆ ಧರ್ಮ ತಿಳಿತಿದೆ ಅಂಥೇಳಿ ಹೇಳಿದ್ರ ಅಪ್ಪಾಜಿ. ಈಗ ನಿನ್ನೆ ಅದು ತಾಜಾನೂ ಆಯಿತು, ಕೇಳಿದ್ರೆ ಏನರ ಹಾನಿ ಆಯಿತು, ಹೀಗಿಲ್ಲ. ಆದರೆ ನಮ್ಮ ಭಾಗ್ಯ ಅಂಥದ್ದು ನಾವು ಕೇಳದೇ ಇರುವಂಥ ಯಾವ ಮಾತು ಇಲ್ಲ. ಅದರ ದುರ್ಭಾಗ್ಯ, ಅಶಕ್ತತೆ ಅಂಥದ್ದ ಅಂತಂದರೆ ಯಾವ ಮಾತನ್ನು ನಾವು ಇನ್ನೂ ನಮ್ಮ ಜೀವನದೊಳಗೆ ಪೂರ್ಣ ರೂಪದಿಂದ ಅಳವಡಿಸಿಕೊಂಡು ಜೀವನ ಹೆಂಗಿತ್ತಂದ್ರೆ ಯಾವುದೋ ಮುಂದಿನ ಸತ್ತ ಆದ ಚೇತನ ಅಚೇತನ ವಿಧಾನ ಮಾಡ್ತಾನೆ ಇರಲಿಲ್ಲ. ಒಂದು ಕಾಗದಾಸದ ನೋಡ್ರಿ, ಅವ್ರು ಹಿಂದೂ ಹಿಂಗೆ ಅದಕ್ಕೆ ಅದ್ರ ಸತ್ತ ನಾಶ ಮಾಡ್ತಿಲ್ಲ. ಅಂದ್ರೆ ಅದರ ಅರ್ಥ ಪ್ರತಿಯೊಂದರ ಈಶ್ವರತೆಯನ್ನು ತಿಳಿಯೋದಿದೆ ಅಂಥೇಳಿ ಅವರ ಪ್ರವಚನದೊಳಗನ ಬಹಳ ಬಾರಿ ಬಂದಿತ್ತು. ಜಡೇಶ್ವರ, ಜಡೇಶ್ವರ, ಪುದ್ಗಲೇಶ್ವರ ಅಂತ. ಮತ್ತು ಇದೇನು ಇಂದ ಅವಶ್ಯಕತೆಗಿಂತ ಅಧಿಕ ಧನ ಏನು ಪ್ರಾಪ್ತ ಆಗಿದೆಯಲ್ಲ, ಅದು ಜೀವದ ಸರ್ವನಾಶಕ್ಕೆ ಕಾರಣ ಇದೆ. ಬರೆದಿಟ್ಕೊಳ್ಳೋದು. ನನ್ನ ನಂತರ ಕೂಡ ನಿಮಗೆ ಯಾವತ್ತಾದರೂ ನೆನಪಾದೀತು. ಸರ್ವನಾಶಕ್ಕೆ ಕಾರಣ ಇದೆ. ಅವಶ್ಯಕತೆಗಿಂತ ಅಧಿಕ ಧನ ಏನು ಸಿಕ್ಕಿದೆಯಲ್ಲ, ಅದು ಯಾವುದಂತ ಹೇಳೋದ? ನಮ್ದು ಎಲ್ಲ ಕ್ಷೇತ್ರದೊಳಗೆ ಏನು ನಡೆದಿದ್ದಿದೆ? ಅಯೋಗ್ಯ ಪ್ರವೃತ್ತಿ ನಡೆದದ್ದೇ ಇದೆ. ಧನದ್ದು ಎಷ್ಟು ಕಮ್ಮಿ ಇತ್ತಂತ ಹೇಳಿದ್ರು ಅವರು. ಈಗ ಕೂಡ ಅವರು ಪರಿವಾರದ ಜೊತೆಗೆ ಎಷ್ಟು ಟೈಮ್ ಕೊಡ್ತೇನೆ ಅಂಥೇಳಿ ಹೇಳಿದ್ರು. ವ್ಯಾಪಾರದ ಬಗ್ಗೆ, ಉದ್ಯೋಗದ ಬಗ್ಗೆ ಏನು ಹೇಳಿದ್ರು? ಮಾರ್ಕೆಟ್ ಒಳಗೆ ಎಲ್ಲರ ನಂತರ ಅಂಗಡಿ ತೆರೀತಿದೆ, ಎಲ್ಲರಿಗಿಂತ ಮೊದಲು ಹಾಕಿದೆ. ಈ ಮಾತು ನಾನು ಹಾಸನದೊಳಗೆ 20 ವರ್ಷದ ಹಿಂದೆ ಹೇಳಿದ್ದೆ. ನನಗೆ ಬೇಕಂಥೇಳಿ ನಾನು ಉದ್ಯೋಗ ಮಾಡುವುದಿದೆ, ಗ್ರಾಹಕರಿಗೆ ಬೇಕಂಥೇಳಿ ಅಂಗಡಿ ಇಡೋದಿದೆ. ಯಾರೂ ಇಟ್ಟಿರೋದೇ ಇಲ್ಲ. ಆದರೆ ಇಂದ ಎಲ್ಲಿ ಹೋಗಿದೆಯೋ ಬುದ್ಧಿ, ಯಾವ ಮೇವು ತಿನ್ನಲಿಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಪರ್ವ ದಿವಸಗಳಲ್ಲಿ
ಉದ್ಯೋಗ ಮಾಡುವ ಅವಶ್ಯಕತೆ ಇಲ್ಲ. ಅರೆ ಪುಣ್ಯ ಸಂಪಾದನೆ ಮಾಡುವ ಸಮಯದೊಳಗ ಧನ ಸಂಪಾದನೆ ಮಾಡೋದು ಇದು ಮೂರ್ಖತನ ಇದೆ ವಸಣ್ಣ. ಪುಣ್ಯ ಸಂಪಾದನೆ ಮಾಡುವ ಸಮಯದೊಳಗ ಅವಸರದೊಳಗೆ ಸೀಸನ್ ಅಷ್ಟಾನಿಕ ದಶಲಕ್ಷಣ ಅಷ್ಟಮಿ ಚತುರ್ದಶಿ ಪಂಚಮಿ ನೆವಾಶಿಕ್ಕರ ಸಾಕ್ರೆ ಯಾವುದರ ಸಲುವಾಗಿ? ಪಾಪದಿಂದ ನಿವೃತ್ತ ಆಗುವ ಸಲುವಾಗಿ. ಅಂಗಡಿ ಬಂದ ಈಗ ಉಪವಾಸದ ಯಾಕೆ ಕೇಳಿದರು? ಆರಂಭದಿಂದ ನಿವೃತ್ತ ಆಗುವ ಸಲುವಾಗಿ. ಹರಿತ ತಿನ್ನೋದಿಲ್ಲ, ಯಾಕ ಹೆಚ್ಚೋದಿಲ್ಲ, ಪಾಪ ಮಾಡೋದಿಲ್ಲ ಅಂತ ಹೇಳಿ. ಅರೆ ಯಾವುದೂ ಗೊತ್ತಿಲ್ಲ. ಅಶ್ಮಿ ಹರಿತ ತಿನ್ನೋದಿಲ್ಲ, ಉಪವಾಸ ಮಾಡೋದ. ಅದರ ಹಿಂದೆ ಇರುವಂಥ ತಥ್ಯದ ಜ್ಞಾನ ಇಲ್ಲ, ಅದರ ಹಿಂದೆ ಇರುವಂಥ ಲಾಭದ ಪರಿಚಯ ಇಲ್ಲ. ಮಾಡಿದರೆ ಏನಾಯಿತು ಹೇಳ್ರಿ? ಏನಾಗೋದು? ಅದನ್ನು ತಿಳಿಸಿಕೊಡುವವರು ಯಾರಿಲ್ಲ ಅನ್ನೋದು ಮುಖ್ಯ. ಅಥವಾ ತಿಳ್ಕೊಳ್ಳುವಂಥ ಯೋಗ್ಯತೆ ನನಗಿಲ್ಲ. ಯೋಗ್ಯತೆಯನ್ನು ಬೆಳೆಸ್ಕೊಳ್ಳೋದು ಇದ್ದರೆ ಧರ್ಮ ಗ್ರಂಥದೊಳಗಿಲ್ಲ, ಧರ್ಮ ಮಂದಿರದೊಳಗಿಲ್ಲ, ಧರ್ಮ ಸಿದ್ಧಕ್ಷೇತ್ರದ ಮೇಲೆ ಇಟ್ಟಿಲ್ಲ. ಮೊದಲನೇ ಮಂಗಲಾಚರಣೆ ಆದ ನಂತರ ರತ್ನಕರಂಡ ಶ್ರಾವಕಾಚಾರದೊಳಗೆ ಆಚಾರ್ಯ ಸಮಂತಭದ್ರ ಎರಡನೇ ಶ್ಲೋಕ ಹೇಳಿದರಲ್ಲ, ಅಧ್ಯೇಶಯಾಮಿ ಸಮೀಚೀನಂ ಧರ್ಮ. ಅದರ ವ್ಯಾಖ್ಯಾ ಬರೆಯುವುದರೊಳಗೆ ಸದಾ ಸುಖದಾಶಿ ಏನು ಹೇಳಿದರು? ಧರ್ಮವನ್ನು ಮಂದಿರದೊಳಗಿಟ್ಟಿಲ್ಲ, ಬೆಟ್ಟದ ಶಿಖರ ಮೇಲೆ ಇಟ್ಟಿಲ್ಲ, ಯಾರದಾದರೂ ಸೇವೆ ಮಾಡಿ ಪಡ್ಕೊಳ್ಬಹುದು ಅಂಥದ್ದಲ್ಲ, ದುಡ್ಡು ಕೊಟ್ಟು ಮಾರ್ಕೆಟ್ ಒಳಗೆ ತರಬಹುದು ಅಂಥದ್ದು ಅಲ್ಲ. ಎಷ್ಟು ಪ್ರಕಾರ ಹೇಳಿದ್ದಾರೆ. ಇಲ್ಲಿ ನಮಗೆ ಜ್ಞಾನೋದಯ ಆಗಬೇಕಲ್ಲ, ನಾವು ಓದ್ತಾ ಹೋಗ್ತೇವೆ. ಯಾರೇನು ಮಾಡ್ತಾರೋ ಅದನ್ನು ಮಾಡ್ತಾ ಹೋಗ್ತೇವೆ. ಎಲ್ಲರೂ ಬಸ್ತಿಗೆ ಹೋಗ್ತಾರೆ, ನಾವು ಎಲ್ಲರೂ ಶಾಸ್ತ್ರ ಕೊಳ್ಳುತ್ತಾರ, ನಾವು ಕೊಳ್ಳೋದು. ಶಾಸ್ತ್ರ ಎಷ್ಟದಾವ ಅಂತ ಹೇಳಿದವ ಮಹಾಪುರುಷ. ಈಗ ಮಹಾಪುರುಷ ಶಬ್ದ ಅವನ ಸಲುವಾಗಿ 8,000 ಶ್ಲೋಕದವಂತ ಶಾಸ್ತ್ರದವ. ಯಾವುದಾದ್ರೂ ಒಂದು ವಸ್ತು ಮನೆಗೆ ತರೋದಿತ್ತು ಅಂತಂದ್ರೆ ಯಾವ ವಸ್ತು ಮೊದಲು ಮನೆಯಿಂದ ಹೊರಗೆ ತೆಗೆಯೋದು? ಯಾಕಂತಂದ್ರೆ ಜನವಾಣಿಯನ್ನಂತೂ ಮನೆಯಿಂದ ಹೊರಗೆ ಕಳಿಸೋದು ಸ್ವಪ್ನದೊಳಗೂ ಕೂಡ ಇಲ್ಲ. ಇಂದು ಮೊದಲು 22 ಅಲಮಾರಿ ಅದಾವು, ಏನೇನು ತಾಳೋಲೆ ಅದಾವು, ಏನೇನು ಅದಾವು ಎಲ್ಲ ಹೇಳಿದ್ದಾರೆ. ಅದನ್ನು ನೋಡಿ ನಮಗೊಂದಿಷ್ಟು ವಿವೇಕ ಬರಬೇಕು. ನಮ್ಮಲ್ಲೇ ಕಾಡ್ತಾ ಇರುವಂಥ ಚಿಂತೆ ಏನು? ನಾಳೆ ಓದೋರೆಲ್ಲ ಇದನ್ನೇನು ಮಾಡೋದು, ನಾಳೆ ಓದೋರೆಲ್ಲ ಇದನ್ನೇನು ಮಾಡೋದು. ಇದರದ ಅವಮಾನ ಆಗಬಾರ್ದು. ಮಂದಿರದೊಳಗೆ ಒಯ್ದಿಡೋದು, ಅದರದ ಅವಮಾನ ಇದೇನು ಸನ್ಮಾನ ಇದೆ ರೀ? ಏನಿದೆ ವಿಚಾರ? ಒಂದಿಷ್ಟು ಮಾಡಲಿಲ್ಲ, ಉಳಿದದ್ದೆಲ್ಲ. ಅರೆ ಅವರು ಒಂದು ಕುದುರೆ ಸರ್ ತೀರ್ಕೊಂಡ್ರಲ್ಲ, ಆ ವೇಳೆದೊಳಗೆ ಅವ್ರ ಮಗನೂ ಇದೇ ಪ್ರಶ್ನೆ ಮಾಡಿದ್ರು. ನಾವೇನೋ ಅಪ್ಪಾಜಿ ಎದುರಿಗ್ರೆ, ನನ್ನ ಎದುರಿಗೆಲ್ಲ ನಾವೇನೋ ಇಂದು ಶಾಸ್ತ್ರ ಕೊಡ್ತೇವ್ರಿ, ಆದ್ರೆ ಓದದಿದ್ರೆ ಅದು ನಮಗೆ ಪಾಪ ಆಗ್ತಿದೇನ? ಅರೆ ನಾವು ಇನ್ನೊಬ್ಬರದ ವಿಚಾರ ಮಾಡೋದಿದೆ. ಅವರು ಓದಿರು ಅಂತಂದ್ರೆ ಅವರಿಗೆ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಏನಾಗ್ತಿದೆ ನಿನಗೆ ಅಂತ ಹೇಳಿ ಕೇಳಿದ್ರು. ಓದಿದ್ರು ಅವರು ಜೀವನ ಆಮೂಲಾಗ್ರ ಬದಲಾವಣೆ ಆಯಿತು ಅಂತಂದ್ರೆ ಏನಾಗ್ತದೆ? ಅದಕ್ಕೆ ಮೊಟ್ಟ ಮೊದಲ ಅವ್ರದ್ದು ಅಪ್ಪಾಜಿದ ಸಿದ್ಧಾಂತ ಏನ ಅಂತಂದ್ರೆ 1000 ಗ್ರಂಥ ಪ್ರಕಟ ಆದರ ಅದರೊಳಗೆ ಸದುಪಯೋಗ ನಿಯಮದಿಂದ ಅದರದ ಲಾಭ ಮಾಡ್ಕೊಳ್ಳಿ. ಆ 999 ಅದಾವಲ್ಲ, ಅವು ಅದರದ್ದು ಪೋಷಣೆ ಮಾಡುವಂಥ, ಅದರ ರಕ್ಷಣೆ ಮಾಡುವಂಥ, ಅದರ ಮಹಿಮೆ ಮಾಡುವಂಥ. ನಮಗೆ ಸಿದ್ಧಾಂತದ ಮಾತುಗಳ, ಜ್ಞಾನಿ ಪುರುಷರು ಹೇಳಿದ ಮಾತುಗಳ ನಮಗೆ ಲಕ್ಷ್ಯದೊಳಗಿರಬೇಕು. ನಮ್ಮ ಜೀವನವನ್ನು ಬದಲಾವಣೆ ಮಾಡಬೇಕು. ಜಿನವಾಣಿ ಅಂತ ಯಾವಾಗ ಸಮಯ ಸಾರ ಮತ್ತೊಮ್ಮೆ ಪ್ರಕಟ ಆಗೋದಾಯ್ತಲ್ಲ 2004 ಆ ವೇಳೆದೊಳಗೆ ನಾನು ಹೇಳಿದ್ದೆ, ಎಲ್ಲಿ ನೋಡಿದಲ್ಲೆಲ್ಲ ಸಮಯ ಸಾರದ ಗಾಥೆಗಳ ಪೇಜಗಳ ಕಲಶಗಳ ಎಷ್ಟು ಭವ್ಯ ಮಂಗಲಮಯ ಆದೀತು ನನ್ನ ಮನೆ. ಅದಕ್ಕೆ ಅಪ್ಪಾಜಿ ಹೇಳಿದ್ರ ಅವಾಗ ನನ್ನ ನಂತರ ಇದೆ ಆಗ ಅನ್ನೋ ಚಿಂತೆ ನನಗೆಲ್ಲ. ಆದರೆ ಆ ಭಾಗ್ಯ ನಮಗಿಲ್ಲ, ಅಂಥ ವ್ಯಕ್ತಿತ್ವ ನಂದಿಲ್ಲ ಅಂಥೇಳಿ ನನಗೂ ಕೂಡ ಒಂದೊಂದು ಸಲ ವಿಪರೀತ ಚಿಂತೆ ಆಗ್ತಿದೆ.
ಇದೆಲ್ಲ ವಿಕಲ್ಪಾತ್ಮಕ ಜ್ಞಾನದ ಕಾರ್ಯ ಇದೆ. ನಿರ್ವಿಕಲ್ಪ ಜ್ಞಾನ ಸ್ವಭಾವದ ಅನುಭವದ ಸಲುವಾಗಿ ಉದ್ಯಮ ನಾವು ಮಾಡ್ತಾ ಇಲ್ಲಲ್ಲ, ಅದರದೇ ಇದೆಲ್ಲ ಫಲ ಇದೆ. USA ಹೋಗೋದು ಕ್ಯಾನ್ಸಲ್ ಮಾಡಿ ಅವ್ರು ಊರಿಗೆ ಹೋದ್ರಿ. ಬೆಂಗಳೂರಾಗಿದ್ದಾಗ USA ಹೋಗೋದು ಬಂತ ಅಂದ್ಕೂಡಲೇ ಬಿಟ್ಟು ಅವ್ರು ಊರಿಗೆ ಹೋದ್ರಿ. PhD ಮಾಡುವ ಸಲುವಾಗಿ ಅಲ್ಲಿ ಇದ್ರೆ ಏನಾಗಿತ್ತು, ಒಟ್ಟಾಗಿತ್ತು, ಇದ್ರದ್ದು ಗೊತ್ತಿತ್ತು. ಮಂದಿರ ಇಲ್ಲಂದ್ರೆ ನಾವು ಹೋಗಂಗಿಲ್ಲ. ಅವರ ತಾಯಿ ತಂದೆ ಸೇವೆ ಎಷ್ಟು ಮಾಡಿದರು ಅಂತಂದ್ರೆ ಅದು ಇಡೀ ಭಾರತದೊಳಗೆ ಪ್ರಸಿದ್ಧ ಇದೆ ರೀ. ವಿವೇಕನ ಸೇವೆ, ಅಶೋಕನ್ನ, ರಮೇಶನ್ನ ಬಹಳ ಹೇಳ್ತಾರೆ ರೀ. ಅವ್ರ ತಾಯಿ ಸೇವೆ ಹೇಗೆ ಮಾಡಿದ್ರು, ತಂದೆ ಸೇವೆ ಎಷ್ಟು ಸಮಾಧಾನ ಮತ್ತು ಎಷ್ಟು ಆವಾಸದ ಅವ್ರ ಜೋರು ಬರುವುದಿಲ್ಲ. ಬೆಂಗಳೂರಾಗ ಆ ಮಂದಿರದಿಂದ ಹಾಲ್ ಮಠ ಬಿಡಾಕ ನಾವು ಹೋಗಿನ್ರಿ, ಒಂದು ಶಬ್ದ ಮಾತಾಡಲಿಲ್ಲ. ಏನು ಮಾತಾಡೋ ರೀತಿ ಮಾತೇನಿದೆ ಅದು ನಿಯಮದಿಂದ ಉಪಯೋಗವನ್ನು ಚಂಚಲ ಮಾಡುವಂಥದ್ದು, ಸ್ವಭಾವದಿಂದ ದೂರ ತಗೊಂಡು ಹೋಗುವಂಥದ್ದು ಇದೆ ಮಾತು. ಅವಶ್ಯಕತೆ ಎಷ್ಟಿದೆ ಅಷ್ಟ ಮಾತಾಡು. ಅದರ ಸಲುವಾಗಿ ಜ್ಞಾನಿ ಗುರುಗಳ ಭಾವಲಿಂಗಿ ಸಂತರು ಏನು ಹೇಳಿದರು, ಯಾವುದು ಮಾತಾಡ್ತಿದೆಯೋ, ಯಾವುದು ಮಾತನ್ನು ತಿಳಿತಿದೆಯೋ ಅದು ಕಾಣುವುದಿಲ್ಲ. ಯಾವ ಮಾತು ಇದೆಯೋ ಅದರಿಂದ ಅದಕ್ಕೆ ಯಾವ ಪ್ರಯೋಜನ ಇಲ್ಲ. ಮುನಿರಾಜರ ಮೌನ ಆಗಿದೆ ಅನ್ನೋದನ್ನು ಧರ್ಮದ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ ನಿಜವಾಗಿನ ನಿನ್ನೆ ಹೇಳಿತ್ತಲ್ಲ, ಜ್ಞಾನದೊಳಗೆ ಅಭ್ಯಾಸ ನಡೀತಾ ಹೋಯಿತು ಅಂತಂದ್ರೆ ಮಿಥ್ಯಾತ್ವ ಮೂಲೆ ಗುಂಪಾಗ್ತಿದೆ, ಅಚಾರಿತ್ರ ಕಾಲ ಕಳ್ಕೊಳ್ತಿದೆ. ಅದಕ್ಕೆ ಯಾವ ಪ್ರಕಾರದ ಸಾಮರ್ಥ್ಯ ಇರುವುದಿಲ್ಲ ಎದ್ದು ನಿಲ್ಲುವ ಸಲುವಾಗಿ. ಅದರ ಸಲುವಾಗಿ ನಾವು ಜ್ಞಾನದೊಳಗೆ ಉದ್ಯಮ ಮಾಡುವುದಿದೆ. ಸ್ಮಶಾನದೊಳಗಿದ್ದು ಕೇವಲ ಜ್ಞಾನ ಮಾಡಿಕೊಳ್ಳೋದಿದೆ. ಮನೆಯನ್ನು ದೇವಾಲಯ ಮಾಡೋದು ನಮ್ಮ ಕೈಯೊಳಗಂತೂ ಭಾವ ಇದ್ರೂ ಇರುವುದಿಲ್ಲಲ್ಲ. ಅನೇಕ ಜೀವಗಳ ಇದ್ದ ಕಾರಣ ಅನೇಕ ಪ್ರಕಾರ ನಡೆದದ್ದು ಇರ್ತಿದೆ. ದುರ್ಭಾಗ್ಯದಿಂದ ಮನೆಯನ್ನು ದೇವಾಲಯ ಮಾಡಬೇಕು, ನಿಜವಾಗಿ ಆಗಬೇಕು. ಆ ದೇವಾಲಯದೊಳಗ ದೇವ ನಿಶ್ಚಲವಾಗಿ ನಿರಾತಂಕವಾಗಿ ತನ್ನ ಸಾಧನೆಯೊಳಗ ಉಳಿಯಬಹುದಾಗಿದೆ. ಆದರೆ ಸ್ಮಶಾನದೊಳಗೂ ಕೂಡ ಮುನಿರಾಜರು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾರೋ ಇದನ್ನು ತಿಳ್ಕೊಂಡ ಮನೆ ವಿಚಾರ ಬಿಟ್ಟು ಪರಿಣಾಮವನ್ನು ನಿರ್ಮಲ ಮಾಡಿಕೊಳ್ಳುವಂಥ ಉದ್ಯಮ ಮಾಡೋದಿದೆ ರೀ. ಅಪ್ಪಾಜಿ ಹೇಳಿದ ಇನ್ನೊಂದು ಮಾತೇನಿದೆ, ನಿರಂತರ ಜಿನವಾಣಿಯ ಅವಲಂಬನೆ ಇರಬೇಕು, ಪರಿಣಾಮದ ಮೇಲೆ ನಿಗಾ ಇರಬೇಕು, ಹಿಡಿತ ಇರಬೇಕು. ಪರಿಣಾಮದ ಮೇಲಿನ ಹಿಡಿತ, ಕಂಟ್ರೋಲ್ ತಪ್ಪಿತು ಅಂತಂದ್ರೆ ಅದು ಪತನನರೇ. ಎಲ್ಲಿ ಆಳವಾದಂಥ ಹೊಂಡದೊಳಗಾದಂಥ ಸರ್ವನಾಶ ಆಗಿ ಹೋಗ್ತಿದೆ. ಇಲ್ಲಿ ಇಲ್ಲ, ಒಂದು ಸಮಯ ಕೂಡ ನಿರರ್ಥಕ ಅವ್ರ ಜೀವನದೊಳಗೆ ನಾವು ನೋಡಲೇ ಇಲ್ಲ. ಮತ್ತು ಟಿ ವಿ ನೋಡೋದ್ರ ಬಗ್ಗೆನೂ ಅಪ್ಪಾಜಿ ಹೇಳಿದ ಮಾತಿರ್ತೇನೆ, ಸಿನಿಮಾ ನೋಡ್ತೀನಿ ಭಾಳ ಚಲೋ ಐತಿ ಅಂಥೇಳಿ ಕೇಳ್ತಿದ್ರು ನನಗೆ. ಹ್ಞೂ ರೀ ಅಂಥೇಳಿ ದೊಡ್ಡ ಸ್ಥಾನ ಮಾಡಿ ಹೇಳ್ತೀನಿ ನಾ. ಆವಾಗ ಅವ್ರು ಹೇಳಿದ್ರು, ಗ್ರಂಥ ತೆಗೆದು ಕೂಡಲೇ ಎಲ್ಲ ಚಲೋ ಇದೆಯಪ್ಪ. ಇಲ್ಲಿ 3 ಗಂಟೆ ಹಾಕಿದ ನಂತರ ಒಂದು ಒಳ್ಳೆಯ ಮಾತು, ನೀತಿ ಮಾತು ಸಿಗ್ಬೋದು, ಇಲ್ಲ ಅಂತಲ್ಲ. ನೀತಿಯನ್ನು, ಒಳ್ಳೆಯತನವನ್ನು ತನ್ನೊಳಗೆ ಯಾವುದು ಧಾರಣ ಮಾಡಿಲ್ಲ, ಅದು ನಾಟಕನೂ ಅಲ್ಲ, ಸಿನಿಮಾನೂ ಅಲ್ಲ, ಹಾಡನೂ ಅಲ್ಲ. ಆದರೆ ಒಂದು ಮಾತಿನ ಸಲುವಾಗಿ 2 ಗಂಟೆ 3 ಗಂಟೆ ಹಾಕೋದ. ಇಲ್ಲಿ ತೆಗೆದು ಕೂಡಲೇ ಏನಿದೆ ಎಲ್ಲ ಒಳ್ಳೆಯದು ಇದೆ ಇಷ್ಟು ಹೇಳಿ ಹೋದರು. ಆಚಾರ್ಯ ಭಗವಂತರ ಜೊತೆ, ಸರ್ವಜ್ಞ ಭಗವಂತರ ಜೊತೆ ಮಾತು ಶುರುವಾಯಿತು. ಧ್ಯಾನ ಮಾಡ್ತಾ ಇದ್ದ ಹಾಗೆ ಸಿದ್ಧರ ಜೊತೆಗೆ ಮಾತು ಶುರುವಾಯಿತು. ಇನ್ನು ಪಾಪಿಗಳ ಜೊತೆಗೆ ಪಾಪದ ಪೋಷಣೆ, ಪಾಪದ ಮಾರ್ಗವನ್ನು ಕಲಿಸಿಕೊಡುವವರ ಜೊತೆಗೆ ಏನು ಮಾತಾಡೋದಿದೆ. ಅದರ ಸಲುವಾಗಿ ಸೂಕ್ಷ್ಮ ಭಗವದ್ ಧರ್ಮ ನಾವು ತಿಳ್ಕೊಂಡಷ್ಟದ ಹಗುರು ಇಲ್ಲ, ಸುಲಭ ಇಲ್ಲ. ಮತ್ತೊಂದು ಮಾತೇನು ಹೇಳಿತ್ತು, ಎಲ್ಲರ ಕಡೆಯಿಂದ ಆಗುವಂಥ ಮಾತಲ್ಲದ ಅನ್ನಿಸ್ತಿದೆ ನಮ್ಗೆ. ಅರೆ, ಎಲ್ಲ ಜೀವಗಳ ಧರ್ಮವನ್ನು ತಿಳಿಬೇಕು, ಸತ್ಯವನ್ನು ತಿಳಿಬೇಕು. ಆವಾಗ ಇದಕ್ಕೆ ಸಂಸಾರ ಅಂತಾರೇನ್ರಿ? ಇದಕ್ಕೆ ಸಂಸಾರ ಅಂತಾರೇನ್ರಿ? ಎಲ್ಲ ಜೀವರುಗಳ ಸತ್ಯ ಮಾತನ್ನು ತಿಳಿದ್ರು ಅಂತಂದ್ರೆ ಇದಕ್ಕೆ ಸಂಸಾರ ಅಂತಾರಲ್ಲ. ಇದುವೇ ಮೋಕ್ಷ ಆಯ್ತು ರೀ.
ಅದಕ್ಕೆ ಎಲ್ಲ ಜೀವರುಗಳು ತಿಳಿಯೋದು ಸಾಧ್ಯ ಇಲ್ಲ. ಆದರೆ ಎಲ್ಲ ಜೀವಗಳ ಜೊತೆಗಿನ ಎಲ್ಲ ಪ್ರಕಾರದ ಭಾವವನ್ನು ತುಂಡರಿಸೋದ ಆತ್ಮಾರ್ಥಿಯಿಂದ ಸಾಧ್ಯ. ಹೇಳ್ರಿ. ಈ 50 ವರ್ಷದಿಂದ ಸಾಗರ್ ಮಹಾರಾಜ್ ಚಿತ್ತಾಂಗ್ ಕೊಪ್ಪದವ್ರು, ವೀರ್ ಸಾಗರ್ ಮಹಾರಾಜ್ ಚಿತ್ತಾಂಗ್ ಕೊಪ್ಪದವ್ರು, 3 ಜನ ಕನ್ನಡ ಸ್ವಲ್ಪ ಓದವ್ರು. ಅದು ನಮ್ಮಲ್ಲಿ ಭಾಳ ದೊಡ್ಡ ಪ್ರಶ್ನೋತ್ತರ ಮಾಡ್ತೀವಿ. ನಮ್ಮಲ್ಲಿ ಭಾಳ ನಮ್ಮಲ್ಲಿ ನನಗೆ ಅನಿಸ್ತದೆ ನಾವು ಸಣ್ಣವ್ರು. ಆದರೆ ಅವ್ರಿಗೆ ನಮ್ಮ ಗರಣ್ಣ ಮಾಸ್ತರ್, ನಮ್ಮ ಚಂದ್ರು ಖಾಸ್ ಕಾಕ, ಅವ್ರಿಗೆ ಮಹಾರಾಜರು ಎಲ್ಲರಿಗೂ ಸ್ವಾಮಿ ಆಗ ಅಂತ ಹೇಳ್ತೀರಿ, ಯಾರ ಆಹಾರ ಕಾವಲ ಅಲ್ಲೋ ತಿರುಗೇಡಿ. ಎಲ್ಲಾರು ಸ್ವಾಮಿ ಆದ್ರೆ ಭೂಮಿ ಸಕ್ಕರೆ ಆಗ್ತೈತಿ, ನೀರೆಲ್ಲ ಹಾಲು ಆಗ್ತೈತಿ ಅಂತ. ಅಂದ್ರೆ ಏನು, ಅದು ಯಾವುದೇ ಶಕ್ತಿ ಇಲ್ಲ, ಇದ್ದಿದ್ದೇ ಸಂಸಾರ. ನಾ ನನ್ನ ಮದುವೆ ಆದದ್ದು 14 ವರ್ಷಕ್ಕೆ. 15-16 ವರ್ಷದೊಳಗೆ ಏನ್ರಿ ಇರ್ಬೋದು. ಅಲ್ಲಿ ನಮ್ಮ ನಾಂದನಿಯೊಳಗೆ ಬಸ್ತಿಯೊಳಗೆ ಯಾರೋ ಒಬ್ಬರು ಮಹಾರಾಜರು ಬಂದಿದ್ದಾರೆ, ನಾನು ಹೋಗಿದ್ದನು. ಆಮೇಲೆ ಅಲ್ಲಿ ನಮ್ಮ ಸಮಾಜದವರ ನಮ್ಮ ಅಂತಮ್ರು ಏನು ಹೇಳಿದರು, ಮಹಾರಾಜರದ್ದು ಶುರು ಆಗೋಕ್ಕಿಂತ ಮುಂಚೆ ನನಗೊಂದು ಸ್ವಲ್ಪ ಹೇಳು ಅಂಥೇಳಿ ಅಂತಾರೆ. ಸಂಸ್ಕಾರ ಇತ್ತಲ್ಲ, ಅಪ್ಪಾಜಿದ ಪ್ರಭಾವಿತ ಆ ಕಡೆ ಭಾಳ ಇರ್ತಾರೆ, ಕುಂಬೋಜ್ ಬಾಹುಬಲಿ ಕಡೆ ಅದ. ಹೇಳು ಅಂಥೇಳಿ ಹೇಳಿದ ನಂತರ ನಾ ಆತ್ಮನನ್ನು ತಿಳಿಯೋದ ಸದಾಚಾರದ ಬಗ್ಗೆ ಒಂದು 10-15 ನಿಮಿಷ ಹೇಳಿದ್ದಿರ್ಬೋದು. ಆವಾಗ ಅವರು ಸ್ವಾಮಿಗಳಂದರು, ಎಲ್ಲರೂ ಹೀಗೆ ಒಂದು ವೇಳೆಗೆ ಆದರು ಅಂತಂದ್ರೆ ಸಂಸಾರ ಎಲ್ಲಿ ಉಳಿತಿದೆ, ಸಂಸಾರ ನಮಗೆ ಉಳಿಸೋದಿದೆಯೇನ ಮಹಾರಾಜ್ ಅಂಥೇಳಿ ಅಂದೇನ. ಅವಾಗ ಭಾಳ ಸಣ್ಣಕ್ಕಿದ್ದೀನಿ ರೀ, 16-17 ವರ್ಷ ಅಂತಂದರೆ ಈಗಿನ ಮಕ್ಕಳಿಗೆ ಏನೂ ತಿಳಿಯೋದಿಲ್ಲ. ಸಂಸಾರ ನಮಗೆ ಉಳಿಸೋದಿದೆಯೋ ಅಥವಾ ನಮ್ಮ ಭವ ನಮಗೆ ಸಾರ್ಥಕ ಮಾಡಿಕೊಡ್ತಿದೆ, ಎಲ್ಲರೂ ಆಗಲಿ ಅನ್ನುವಂಥ ಭಾವದಿಂದನೇ ತೀರ್ಥಂಕರರಾದರು. ಮತ್ತು ಆ ಭಾವ ಸ್ವಾಭಾವಿಕವಾಗಿಯೇ ಸತ್ಯವನ್ನು ಒಂದು ಅಂಶ ಕೂಡ ಯಾವ ಆಧಾರದಿಂದ ತನ್ನ ಜೀವನದೊಳಗೆ ರುಚಿಪೂರ್ವಕ ತನ್ನ ಜೀವನದೊಳಗೆ ಇಳಿಸಿಕೊಂಡಿದ್ದಾನೆ ಅಥವಾ ಜ್ಞಾನದೊಳಗೆ ಧಾರಣ ಮಾಡಿದಾನೋ ಆ ಜೀವಕ್ಕೆ ಸ್ವಾಭಾವಿಕ ಬರ್ತಿದೆ. ಈ ಜೀವನ ತಿಳಿಲಿ, ಜೀವನ ತಿಳಿಲಿ, ಜೀವನ ತಿಳಿಲಿ, ಸತ್ಯ ತಿಳಿಲಿ. ಬಹಳಷ್ಟು ವಾದ ವಿವಾದಗಳು ಅದ ನಮ್ಮ ಜೀವನದೊಳಗನ್ನು ಆಗಿದವ್ರಿ. ಆದರೆ ಯಾವುದೇ ಪ್ರಕಾರದಿಂದ ಧರ್ಮಕ್ಕೆ ಬಾಧೆ ಬರುವಂಥದ್ದ, ಕಷಾಯ ಪೋಷಣೆ ಆಗುವಂಥದ್ದ ಉತ್ತರ ನಾ ಬುದ್ಧಿಪೂರ್ವಕ ಯಾರಿಗೂ ಕೊಟ್ಟಿಲ್ಲ. ಅಷ್ಟ ಸಣ್ಣ ವಯಸ್ಸಿನೊಳಗೆ ಕೂಡ ಇದನ್ನು ಮಹಾಭಾಗ್ಯದಿಂದ ನಮ್ಮ ತಂದೆಯಿಂದ ದೊರೆತಂಥ ಸಂಸ್ಕಾರ. ವಿವೇಕನೂ ನಿನ್ನೆ ಹೇಳಿದರು, ಹೆಸರನ್ನು ವಿವೇಕ. ಎಲ್ಲಕ್ಕಿಂತ ಭಾಗ್ಯ ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಲ್ಲ, ನನಗೆ ಇಂಥ ತಂದೆ ತಾಯಿಯಿಂದ ಜನ್ಮ ಆಗಿದೆ. ಧರ್ಮದೊಳಗೆ ರುಚಿ ಇರುವಂಥ, ಧರ್ಮ ಮಾರ್ಗಕ್ಕೆ ತೊಡಗಿಸುವಂಥ ತಂದೆ ತಾಯಿಯಿಂದ ನನ್ನ ಜನ್ಮ ಆಗಿದೆ ಅಲ್ಲ, ಅದು ಭಾಗ್ಯ. ಈ ಮಾತ ಮೊದಲಿನಿಂದ ನನ್ನ ಅಂತರಂಗದೊಳಗಿದೆ. ಅಲ್ಲಿ ಸಿದ್ಧವರ ಕೂಟದೊಳಗೆ ಏನಂದರು, ಸಿದ್ಧವರಲ್ಲ ಗಜಪಂತ ಒಬ್ರು ಯಾರೇ ಜ್ಞಾನಿಗಳು ಅಂತಾರಲ್ಲ, ಇವ್ರೇನು ಹೇಳ್ತಾರೋ ಗೊತ್ತಿಲ್ಲ, ಆದ್ರೆ ತಂದೆಯನ್ನು ಮರೆತಿಲ್ಲ. ಅದ ಒಂದು ದೊಡ್ಡ ಗುಣ ಐತಿ. ಮತ್ತೆಲ್ಲ ಅಂದ್ರೆ ಮದುವೆ ಇಲ್ಲಲ್ಲ, ನೀವು ಅದೇ ಇದರಲ್ಲಿ ಕಾರಣ, ಮದುವೆ ಕಾರಣ ಈ ಭಾಗ್ಯನರ್ಲೆ ಅದ. ನಾವು ನೆನ್ನೆ ನಮ್ಮ ವಾಕವ ಜ್ಞಾನ ಬರಂಗಿಲ್ಲ, ಸಾಕಷ್ಟು ಸರಿ ಹೇಳಿದ್ರು. ಮರ ನೆನಪಿಲ್ಲಂತೆ ಒಂದು ದಿವಸನೂ ಆಗಿಲ್ಲ. ಅದಕ್ಕೆ ಒಂದೇ ಮಾತಿದೆ, ಸ್ವಾಧ್ಯಾಯ ಆಗಲಿ, ಜೀವನ ಆಗಲಿ, ದೇವದರ್ಶನ ಆಗಲಿ, ತೀರ್ಥವಂದನ ಆಗಲಿ, ಎಲ್ಲ ತನ್ನ ಪರಿಣಾಮದ ನಿರ್ಮಲತೆಯ ಸಲುವಾಗಿ, ಜ್ಞಾನದ ವಿಶುದ್ಧಿಯ ಸಲುವಾಗಿ ಆಗಬೇಕೇ ವಿನಃ ಯಾವುದರೊಳಗೂ ನಾನು ಧರ್ಮಾತ್ಮ ಅನ್ನಿಸ್ಕೊಳ್ಬೇಕು, ಜ್ಞಾನಿ ಅನ್ನಿಸ್ಕೊಳ್ಬೇಕು ಅನ್ನುವ ಒಂದು ಅಂಶ ಕೂಡ ಹಿಂದ್ಗಡೆ ದುರ್ಭಾವನೆ ಇರಬಾರ್ದು. ಅದು ದುರ್ಭಾವನೆ ಇದೆ. ಆ ದುರ್ಭಾವನೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಒಂದು ವೇಳೆ ಇದ್ದೇ ಇರ್ತಿದೆ. ಆದರೆ ಈ ಕ್ಷೇತ್ರದೊಳಗೂ ಕೂಡ ಅದು ಪ್ರವೇಶ ಮಾಡಿಬಿಟ್ಟಿದೆಯಲ್ಲ, ಅದು ನಿಜವಾಗಿನ
ತಮ್ಮ ಭವಿಷ್ಯದ ಅತ್ಯಂತ ಅತ್ಯಂತ ನಿಕೃಷ್ಟತೆಯ ಸೂಚನೆ. ಇದನ್ನು ಕೇಳ್ರಿ ಅಂಥೇಳಿ ಹೇಳಿದ್ದಕ್ಕೆ ಬಹಳಷ್ಟು ಎಲ್ಲರೂ ಕೇಳಿದರು. ಇದು ಒಂದು ಸಂತೋಷ ಆಯಿತು. ಹೊಸ ಒಂದು ಹಳೆಯ ಮಾತ ಹೊಸದಾಗಿ ನೆನಪಿನೊಳಗೆ ಬರುತ್ತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವಿದ್ಯಮಾನವಿರುವಂಥ ಚಿದ್ರೂಪ ಮಾತ್ರವು, ಮಾತ್ರ ಅಂದ್ರಲ್ಲ, ಆ ಮಾತ್ರದೊಳಗೆ ಇರುವ ಅರ್ಥ ಇಷ್ಟ ಇದೆ. ಒಂದು ಪರ್ಯಾಯದೊಳಗೆ ಪೂರ್ಣ ರೂಪದಿಂದ ಆ ಚೈತನ್ಯ ರೂಪ ವ್ಯಾಪ್ತ ಆಗಿಲ್ಲ, ಇನ್ನೂ ಬಹಳಷ್ಟು ಜಡದ ರೂಪ ಇದೆ. ಆದರೆ ಇದೇನಿದೆಯಲ್ಲ, ಇದಿಷ್ಟ ನಂದಿದೆ, ಇದಿಷ್ಟೇ ನನ್ನ ಲೋಕ ಇದೆ. ಇದು ಇಷ್ಟೇ ಅಂಥೇಳಿ ಹೇಳಿದ್ರೆ ಅದರೊಳಗೆ ಏನಿದೆ? ಅದರೊಳಗೆ ಏನಿದೆ? ಸಂಪೂರ್ಣ ಚೈತನ್ಯ ವಸ್ತು ಇದೆ. ಆ ವಸ್ತುವಿನ ಭಾವಿ ಅನಂತ ಪರ್ಯಾಯಗಳ 3 ಲೋಕ 3 ಕಾಲವನ್ನು ಯಾವುದೇ ಪ್ರಕಾರದ ಪ್ರಯತ್ನ ಇಲ್ಲದ ಅವು ತಾನಾಗೇನ ತಿಳಿದು ಬರುವಂಥ ಯೋಗ್ಯತೆ ಇದೆ. ಇದಿಷ್ಟೇ ಅಂಥೇಳಿ ಹೇಳಿದ್ರೆ, ಮಾತ್ರ ಅಂಥೇಳಿ ಹೇಳಿದ್ರೆ ಅದು ವರ್ತಮಾನದ ಅಪೇಕ್ಷಾದಿಂದ. ಆದರೆ ಹಿಡಿದಿರುವಂಥ ವಸ್ತು ಏನಿದೆಯಲ್ಲ, ಅದರೊಳಗೆ ಅಂಥ ಸಾಮರ್ಥ್ಯ ಇದೆ ಅನ್ನೋದರದ ವರ್ಣನೆ ಮಾಡೋದು ಯಾರಿಂದನೂ ಸಾಧ್ಯ ಇಲ್ಲ. ವಿದ್ಯಮಾನವಿರುವಂಥ ಚಿದ್ರೂಪ ಮಾತ್ರವು ಅದು ನಿನ್ನ ಲೋಕವಿದೆ. ಇದು ಇಷ್ಟ ಏನಿದೆ? ನಿಶ್ಚಯದ ಕಥನಿದೆ. ಮುಂದಿದೆ ಅದು ವ್ಯವಹಾರ. ಅದರಿಂದ ಬೇರೆಯಾದ ಯಾವ ಇಹಲೋಕ ನಿನ್ನೆ ನಾವು ಚರ್ಚೆ ಮಾಡಿದ್ದೆವು, ಅದು ನಿಶ್ಚಯವೇ. ಇಹಲೋಕ ಅರ್ಥಾತ್ ಸಾಧನಾ ರೂಪದ ಅವಸ್ಥೆಗಳು ಸಾಧಕತನ. ಪರಲೋಕ ಅರ್ಥಾತ್ ಮೋಕ್ಷ. ಅದರದ ವಿಚಾರ ತಾವು ದೀರ್ಘವಾಗಿ ಮಾಡಿದ್ದಿರಬಹುದು, ಚರ್ಚೆ ಅಧಿಕನ ಆಗಿತ್ತು. ಆದರೆ ಇಲ್ಲಿ ಶಬ್ದಶಃ ಏನು ಹೇಳ್ತಾ ಇದ್ದಾರೋ, ವಿವರಣೆಯ ಮೂಲಕ ಆ ಪ್ರಕಾರ ಸಮ್ಯಕ್ ದೃಷ್ಟಿಯ ಮನೋವಿಕಲ್ಪ ಇರೋದನ್ನೂ ಸಾಧ್ಯ ಇಲ್ಲ. ಜ್ಞಾನಿ ಗುರುಗಳ ಅಜ್ಞಾನಿಕೋ ಸಮझाने के लिए ಈ ಪ್ರಕಾರದ ವ್ಯವಹಾರದ ಕಥನ ಮಾಡ್ತಾರೆ. ಏನ ವಿವರಣೆ? ಇಹಲೋಕ ಎಂದರೆ ವರ್ತಮಾನ ಪರ್ಯಾಯ. ಅದರಲ್ಲಿ ಪರ್ಯಾಯ ಇರುವವರೆಗೆ ಸಾಮಗ್ರಿಗಳು ಉಳಿಯುವವೋ ಅಥವಾ ಉಳಿಯಲಿಕ್ಕಿಲ್ಲ. ಸಾಮಗ್ರಿ ಏನು ಮಾಡೋದ್ರೆ? ಯಾವ ಸಾಮಗ್ರಿಯ ಬಗ್ಗೆ? ಯಾವ ಸಾಮಗ್ರಿಯ ಬಗ್ಗೆ? ಮನೆ, ಐಶ್ವರ್ಯ, ವಸ್ತ್ರ, ಆಭೂಷಣ, ಪತ್ನಿ, ಪುತ್ರ ಇವ ಅಲ್ಲ. ದೇವಶಾಸ್ತ್ರ ಗುರುರೇ ಅವನಿಗೆ ಇರ್ತಿದೆ ಅನ್ರಿ, ಸಮ್ಯಕ್ ದೃಷ್ಟಿಗೆ ಇರಬಹುದೇನ? ಇಲ್ಲಿ ಹೇಳಿದಲ್ಲ, ಏನು ಹೇಳಿದರು? ಈ ಯಾವ ಚೈತನ್ಯದ ರೂಪ ಇದೆ, ವಿದ್ಯಮಾನ ಇರುವಂಥ ಚೈತನ್ಯದ ರೂಪ ಇದೆ, ಅದು ಮಾತ್ರ ನನ್ನ ಲೋಕ ಇದೆ. ಇಷ್ಟ ನಿರ್ಣಯ ಆಗಿರುವಂಥ ಜೀವಕ್ಕ ನನ್ನ ಜೀವನ ಇರುವವರೆಗೆ ವೀತರಾಗ ಭಗವಂತನ ಜಿನವಾಣಿದ್ದ ಸಂಯೋಗ ಇರಬಹುದು ಅಥವಾ ಇರಲಿಕ್ಕಿಲ್ಲ ಅನ್ನುವ ಚಿಂತೆ ಆಗಲಿ ಭಯ ಆಗಲಿ ಇರ್ತಿದೆಯೇನ? ಇರೋ ಸಾಧ್ಯ ಇದೆಯೇನ? ಇಲ್ಲ. ಅವನ ಜೀವನದೊಳಗೆ ಇರ್ತಿದೆಯೋ ಅಥವಾ ಇಲ್ಲರಿ? ಇವುಗಳದ ಸಂಯೋಗ ಇದ್ದೇ ಇರ್ತಿದೆ. ದ್ರವ್ಯ ಸಾಪೇಕ್ಷ, ಉದಯಾನುರೂಪವಾಗಿ ದ್ರವ್ಯ ಸಾಪೇಕ್ಷ ಒಂದು ವೇಳೆ ಇಲ್ದಿದ್ರೂ ಭಾವ ಸಾಪೇಕ್ಷ ಇದೆ ರೀ ಅವನಿಗೆ. ಏನಿದೆ? ಸಾಮಗ್ರಿಗಳದ್ದ ಸಂಯೋಗ. ಸಾಮಗ್ರಿಗಳ ಸಂಯೋಗ ಭಾವ ಸಾಪೇಕ್ಷ ಇದೆ ಅವನಿಗೆ ಜೀವನ ಇರುವವರೆಗೆ. ಅವನ ಜೀವನ ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ ಅವನ ಜೀವನ? ಅರೆ, ಅವನ ಜೀವನ ಎಲ್ಲಿಯವರೆಗೆ ಸಾಧಕ ಅವಸ್ಥೆ ಇದೆಯೋ ಅಲ್ಲಿಯವರೆಗೆ. ಸಾಧ್ಯಾವಸ್ಥೆ ಪ್ರಾಪ್ತ ಆದ ನಂತರ ಆ ಜೀವನ ಪರಮ ಸ್ವಾಧೀನ. ಆ ಜೀವನಕ್ಕೆ ಯಾವುವು ಅನ್ಯ ನಿಮಿತ್ತಗಳದ ಅವಶ್ಯಕತೆ ಇರೋದನ್ನೇ ಇಲ್ಲ. ಅದನ್ನು ಯಾರಿಗೂ ಹೇಳಬೇಕಾದಂಥ ಪ್ರಶ್ನೆ ಬರೋದನ್ನು ಇಲ್ಲ. ವರ್ತಮಾನ ಪರ್ಯಾಯ, ಅದರಲ್ಲಿ ಪರ್ಯಾಯ ಇರುವವರಿಗೆ ಸಾಮಗ್ರಿಗಳು ಉಳಿಯುವವೋ ಅಥವಾ ಉಳಿಯಲಿಕ್ಕಿಲ್ಲವೆಂಬ ಚಿಂತೆಯು. ಪರಲೋಕ ಎಂದರೆ ಇಲ್ಲಿಂದ ಸತ್ತು ಒಳ್ಳೆಯ ಗತಿಗೆ ಹೋಗುವೆನೋ ಅಥವಾ ಇಲ್ಲವೋ ಎಂಬ ಚಿಂತೆಯು. ಅರೆ, ಶ್ರೇಣಿಕನಿಗಿತ್ತೇನ್ರಿ ಚಿಂತೆ? ಪ್ರಭಾಮಂಡಲದೊಳಗ ಮಹಾವೀರ ಸ್ವಾಮಿಯ ಪ್ರಭಾಮಂಡಲದೊಳಗ ನರಕದ ಭವ ಕಂಡಿತ್ತೋ ಅಥವಾ ಇಲ್ಲರಿ? ಹಾಗಾದ್ರೆ ಅವನಿಗೆ ಭಯ ಇತ್ತೇನೆ? ಚಿಂತೆ ಇತ್ತು? ಏನಿತ್ತರಿ? ಅರೆ, ಈ ಚಿದ್ರೂಪ ಮಾತ್ರ ತನ್ನ ಲೋಕದ ಸ್ವೀಕಾರ ಮಾಡಿರುವಂಥವನಿಗೆ ನರಕದ ಭಯ ಅಥವಾ ಚಿಂತೆ ಯಾವುದರ ಸಲುವಾಗಿರೋದು? ಒಳ್ಳೆಯದಾಯ್ತಪ್ಪ, 33 ಸಾಗರೋಪಮ 7ನೇ ನರಕದೊಳಗೆ ಇರೋದು ತಪ್ಪಿ 84,000 ಇರುವಂಥ ಮೊದಲನೇ ನರಕಕ್ಕೆ ಬಂದಿನ. ಒಳ್ಳೇದಾಯ್ತು ಅಂಥೇಳಿ ಅನ್ಸಿರ್ಬೇಕೇನ್ರಿ? ಮೊದಲು ಅವ್ರ ಮರಣ ಆಗಿತ್ತಲ್ಲ.
ಮರಣ ಯಾಕೆ ವಿಚಿತ್ರ ಆಗಿತ್ತಂದ್ರೆ ನರಕದ ಬಂಧ ಆಗಿರುವುದರಿಂದ ಮರಣ ಹಾಗೆ ಆಗಿದೆ. ಅದಕ್ಕೇನು ಸಂಬಂಧ ಇಲ್ಲ. ಮತ್ತು ಪರಿಣಾಮದೊಳಗೂ ಕೂಡ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದೆ. ಬರೇ ಸಮ್ಯಕ್ ದೃಷ್ಟಿ ಅಲ್ಲ, ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಆದ್ರೂ ಕೂಡ ಪ್ರತಿಯೊಂದು ಸಮಯದ ಪರ್ಯಾಯ ಪ್ರಭು ಇದೆ. ಅದರೊಳಗೆ ಯಾವ ಸಮ್ಯಕ್ ದರ್ಶನ ರೂಪದ ಪರ್ಯಾಯ, ಶ್ರದ್ಧಾಗುಣದ ಶುದ್ಧ ಪರ್ಯಾಯ, ಕ್ಷಾಯಿಕ ಪರ್ಯಾಯ ಏನಿದೆ, ಶ್ರದ್ಧಾಗುಣದ ನಿರ್ಮಲ ಕ್ಷಾಯಿಕ ಪರ್ಯಾಯ ಏನಿದೆ, ಅದ ಚಾರಿತ್ರ ಗುಣಕ್ಕೆ ಸಂಬಂಧಿಸಿದ ಹಾಗೆ ಯಾವ ಪರ್ಯಾಯ ವಿಶೇಷ ಇದೆಯೋ ಅದರೊಳಗೆ ಏನೇನೋ ಮಾಡೋ ಸಾಧ್ಯ ಇಲ್ಲ. ಅದ ಪ್ರಭು ಇದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗಬಹುದು, ಸಮ್ಯಕ್ ದರ್ಶನದ ಕ್ಷಾಯಿಕ ಪರ್ಯಾಯಕ್ಕಿಂತ ಚಾರಿತ್ರ ಗುಣದ ಅಶುದ್ಧ ಪರ್ಯಾಯದ ಪ್ರಬಲತೆ ಅಧಿಕೇನಾ? ಈ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಅದರ ಬಲ ಅಧಿಕ ಆಯ್ತಲ್ಲ, ಹೌದು ಅಥವಾ ಇಲ್ಲ? ಅಧಿಕ ಆಯಿತು, ಪ್ರತ್ಯಕ್ಷ ಇದೆಯಲ್ಲ. ಕ್ಷಾಯಿಕ ಸಮ್ಯಕ್ ದರ್ಶನ ಇರುವ ವೇಳೆದೊಳಗೂ ಕೂಡ ಆತ್ಮಘಾತದ ಭಾವ ಬಂತು, ಹೌದೇನಿಲ್ಲ? ಹಾಗಾದ್ರೆ ಆ ಕ್ಷಾಯಿಕ ಸಮ್ಯಕ್ ದರ್ಶನದ ಬಲಕ್ಕಿಂತ ಈ ಚಾರಿತ್ರ ಮೋಹನೀಯದ ಮಲಿನತೆಯ ಬಲ ಅಧಿಕ ಆಯ್ತಲ್ಲ. ಆತ್ಮಘಾತಕ್ಕಿಂತ ಮೊದಲು ಅವನ ಮಗ ಬಂದು ಹೊಡಿತಾನೆ ಅನ್ನುವಂಥ ಭಯ. ಹೌದು, ಅದಕ್ಕೆ ಅವನ ಕಡೆಯಿಂದ ಹೊಡೆತ ಅಥವಾ ಅವನ ಕಡೆಯಿಂದ ಮರಣ ಆಗೋದಕ್ಕಿಂತ ಮೊದಲು ನನ್ನಷ್ಟಕ್ಕೆ ನಾನೇ ಸತ್ತು ಹೋಗ್ಬೇಕನ್ನೋ ಭಾವ. ಈ ಚಾರಿತ್ರ ಗುಣದ ಯಾವ ಮಲಿನ ಭಾವ ಇದೆ, ಇದು ಕ್ಷಾಯಿಕ ಸಮ್ಯಕ್ ದರ್ಶನಕ್ಕಿಂತ ಅಧಿಕ ಆಯ್ತನ. ಅದು ಅವನಿಗೆ ಅಧಿಕ ಆಗಿಲ್ಲ, ನಮಗೆ ಅಧಿಕ ಕಾಣಿಸ್ತಾ ಇದೆ. ನಮಗೆ ಅಧಿಕ, ಅದರ ಬಲ ಅಧಿಕ ಕಾಣಿಸ್ತಾ ಇದೆ. ಕ್ಷಾಯಿಕ ಸಮ್ಯಕ್ ದರ್ಶನದ ಮಹಿಮಾ ಹೀಗಿದೆ. ಅರೆ, ಅದು ಮರಣದ ಸಮಯದೊಳಗನೂ ಬಿಡುವುದಿಲ್ಲ, ಜನ್ಮದ ಸಮಯದೊಳಗನೂ ಬಿಟ್ಟು ಹೋಗುವುದಿಲ್ಲ. ಕ್ಷಾಯಿಕ ಸಮ್ಯಕ್ ಒಂದೇ ಇದೆ. ಒಂದು ಯಾವುದೋ ಕ್ರಿಯೆ ಹಿಂಗೆ ಬರ್ತಿಲ್ಲ, ಉದಯಕ್ಕೆ ಕ್ರಿಯೆ ಆಗಲಿ ಯಾವುದೇ ಅವು ಕ್ಷಾಯಿಕನ ಇರ್ತಾವೆ. ಎಲ್ಲ ಹಿಂಗೆ ಕ್ಷಾಯಿಕ ಇರ್ತಾವ್ರಿ. ಅರ್ಹಂತರಲ್ಲೇ ಕೂಡ ಉದಯಿಕ ಕ್ರಿಯೆ ಆದವ್ರಿ. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿಯಲ್ಲೇ ಆಗ ಕ್ಷಾಯಿಕ ಕ್ರಿಯೆ ಇರೋರು. ಕ್ಷಾಯಿಕ ಸಮ್ಯಕ್ ದರ್ಶನ ಅರ್ಥಾತ್ ಶ್ರದ್ಧಾಗುಣಕ್ಕೆ ಸಂಬಂಧಿಸಿದ ಹಾಗೆ ಪರಮ ನಿರ್ಮಲ, ಯಾವ ಪ್ರಕಾರದ ಮಲಿನತೆ ಅದರಲ್ಲೇ ಇಲ್ಲ. ಉಳಿದ ಗುಣಗಳದ್ದೆಲ್ಲ ಏನಾದ ತನ್ನ ಅಧೀನ ತಗೊಂಡಿಲ್ರಿ, ಸಾಧ್ಯನೇ ಇಲ್ಲ. ಅರ್ಹಂತರಿಗೆ ಕೂಡ ಔದಯಿಕ ಕ್ರಿಯೆ ಇರ್ತವೇನಲ್ರಿ, ಅನ್ನ ಕ್ಷಾಯಿಕ ಕ್ರಿಯೆ ಇರ್ತವೆ, ಔದಯಿಕ ಕ್ರಿಯೆ ಇರ್ತಾವೆ. ಮತ್ತು ಇವನಿಗಿರೋ ಮಾತೇನಿದೆ ರೀ, ಅದಕ್ಕೆ ನಾವು ಯಾವುದು ಹಾಗಿದೆಯಲ್ಲ ಹಾಗೆ ತಿಳ್ಕೊಳ್ಳೋದಾಗಿಲ್ಲ. ಅದು ಹೀಗಿದ್ದ ಮೇಲೆ ಇದು ಹೀಗೆ ಯಾಕ ಅಂಥೇಳಿ ನಮ್ಮದು ಪ್ರಶ್ನೆ ಇರ್ತಿದೆ. ನಿಜವಾಗಿ ಹಾಗೆ ಇಲ್ಲ. ಸಮ್ಯಕ್ ದರ್ಶನದಿಂದ, ಕ್ಷಾಯಿಕ ಸಮ್ಯಕ್ ದರ್ಶನದಿಂದ ಆ ಜೀವನಿಗೆ ಯಾವ ಪ್ರಕಾರದ ಪರಮ ಲಾಭ ಆಗಬೇಕೋ ಆ ಪ್ರಕಾರದ ಲಾಭದೊಳಗೆ ಕಿಂಚಿತ ಮಾತ್ರ ಕೂಡ ವ್ಯತ್ಯಯ ಬಂದಿಲ್ಲ. ಆ ಚಾರಿತ್ರ ಗುಣದ ಯಾವ ಪರ್ಯಾಯ ಇತ್ತೋ ಆ ಪರ್ಯಾಯದ ಮೇಲೆ ಈ ಕ್ಷಾಯಿಕ ಸಮ್ಯಕ್ ದರ್ಶನದ ಪ್ರಭಾವ ಆಗಿಲ್ಲ ಅಂಥೇಳಿ ಒಂದು ವೇಳೆ ಹೇಳಿದ್ರೂ ಆ ಪರ್ಯಾಯದ ಸ್ವತಂತ್ರತೆಯನ್ನು ಈ ಕ್ಷಾಯಿಕ ಸಮ್ಯಕ್ ದರ್ಶನ ಅದಕ್ಕೆ ಸ್ವತಂತ್ರತೆಯನ್ನು ಬಿಟ್ಟುಕೊಟ್ಟಿದೆ ಅನ್ನೋದು ಮಾತ್ರ ಹೇಳ್ಬೋದು. ಇದನ್ನು ಅಧೀನ ಇಟ್ಕೊಂಡಿಲ್ಲದ ಸಮ್ಯಕ್ ದರ್ಶನದ ಪರ್ಯಾಯ. ಅದಕ್ಕೆ ನೋಡ್ರಿ, ಯಾವುದು ಹೇಗಿದೆ, ಯಾವುದರ ಕಾರ್ಯಕ್ಷೇತ್ರ ಎಷ್ಟಿದೆ, ಯಾವುದರ ಕಾರ್ಯದಿಂದ ಜೀವನಿಗೆ ಯಾವ ಪ್ರಕಾರದ ಲಾಭ ಇದೆ. ಅರೆ, ಚಾರಿತ್ರ ಗುಣದ ಪರ್ಯಾಯದೊಳಗ ಯಾವ ಅಶುದ್ಧಿ ಇದೆಯಲ್ಲ, ಆ ಅಶುದ್ಧಿಯಿಂದ ಆ ಜೀವನಿಗೆ ಹಾನಿ ಕೆಲವಂಶದಿಂದ ಆಗಿದ್ರೂ ಕೂಡ ಬರೇ ಅಜ್ಞಾನಿಗಳಾದಂಥ ನಾವು ಶಂಕೆ ಪ್ರತಿಶಂಕೆಯನ್ನು ಉತ್ಪನ್ನ ಮಾಡ್ತೇವೆ, ಇಷ್ಟಲ್ಲ. ಅವನಿಗೆ ಕೂಡ, ಆ ಜೀವನಿಗೆ ಕೂಡ ಆ ಚಾರಿತ್ರ ಗುಣದ ದೋಷದಿಂದ ಹಾನಿ ಕೆಲವು ಅಂಶದಿಂದ ಆಗಿದ್ರೂ ಕೂಡ ಈ ಶ್ರದ್ಧಾಗುಣದ ನಿರ್ಮಲತೆಯಿಂದ ಆ ಹಾನಿ ರೂಪ ಆಗಲೇ ಇಲ್ರಿ.
ನರಕಕ್ಕೆ ಹೋಗೋ ಈಗ ನೋಡ್ರಿ ಸಿದ್ಧಾಂತದ ಕಡೆಗೆ ಹೋದ್ರೆ ಅವೆರಡೂ ಪರ್ಯಾಯ ಬಿಡೋಣ ಸ್ವಲ್ಪ ಸಮಯ. ಸಿದ್ಧಾಂತದ ಕಡೆಗೆ ಹೋದ್ರೆ ಮರಣದ ಸಮಯ ನಿಶ್ಚಿತ ಇತ್ತೇನಿಲ್ರಿ, ನರಕಕ್ಕೆ ಹೋಗೋದು ನಿಶ್ಚಿತ ಇತ್ತೇನಿಲ್ರಿ. ಹೀಗಿದ್ದ ಮೇಲೆ ಆ ಚಾರಿತ್ರ ಗುಣದ ದೋಷ ಅದಕ್ಕೆ ನಿಮಿತ್ತ ಆಗಿದ್ದಿರ್ಬಹುದ್ರಿ. ಇಷ್ಟೇ ಇದೆಯಲ್ಲ, ಮರಣಂತೂ ಪ್ರತಿಯೊಂದು ಜೀವದ ಜನ್ಮಕ್ಕಿಂತ ಮೊದಲನೇ ನಿಶ್ಚಿತ ಇದೆ ರೀ. ಹಾಗಾದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಭಯ ಆತಂಕ ಏನಾದರೂ ಯಾವುದಾದ್ರೂ ಒಂದು ಪ್ರಕಾರದ ವಿಪರೀತತೆ ಚಾರಿತ್ರ ಗುಣದ ಪರ್ಯಾಯದೊಳಗೆ ಸಂಭವಿಸಿದ್ರೂ ಕೂಡ ಆ ಜೀವ ಶ್ರದ್ಧೆಯೊಳಗೆ ಈ ಸಮಯದೊಳಗೆ ಈ ಪ್ರಕಾರದ್ದನ ಭಾವದ ಅಶುದ್ಧತೆ ನನ್ನಲ್ಲೇ ಆಗೋದು ಇತ್ತು. ಇದನ್ನು ತಿಳಿತಾನೆ, ಇದರಿಂದ ಅವನ ಕ್ಷಾಯಿಕ ಸಮ್ಯಕ್ತ್ವ ಸುರಕ್ಷತೆ ಇದೆ. ಏನು ಹೇಳಿತು? ಈ ಸಮಯದೊಳಗ ಈ ಪ್ರಕಾರದ ಭಾವ ಸುನಿಶ್ಚಿತ ಇದೆ ಅನ್ನೋದ ಆ ಭಾವದ ಸಮಯದೊಳಗೆ ಆ ಶ್ರದ್ಧಾ ಜ್ಞಾನ ತಿಳಿತಾ ಇದೆ. ಅದಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನದ ಮಹಿಮೆ ಇದೆ. ತಿಳಿತು ಅಂದುಕೊಳ್ತೇನೆ.